ಅಂತರ್ವಾಣಿಯನ್ನು ಆಲಿಸುವ ಎಲ್ಲ ಬಂಧುಗಳಿಗೆ ಶರಣಾರ್ಥಿ. ಎಂದಿನಂತೆ ನಾನು ಶಿವರಾಜ್ ಶಾಸ್ತ್ರಿ, ಅಂತರ್ವಾಣಿಯ ಸ್ಟುಡಿಯೋದಿಂದ ನೇರವಾಗಿ ತಮ್ಮೊಂದಿಗೆ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅದೇನಂತಂದರೆ ಕರ್ನಾಟಕ ಸೌಹಾರ್ದ ಸಹಕಾರ ಸಂಘ. ಇದು ಬಹಳ ವಿಶೇಷವಾಗಿ ರಾಜ್ಯದ ಬೆಳವಣಿಗೆಯಲ್ಲಿ ತನ್ನ ವಿಶೇಷವಾದ ಪಾತ್ರ ನಿರ್ವಹಿಸ್ತಾ ಇದೆ. ಅನೇಕರಿಗೆ ಉದ್ಯೋಗ ನೀಡಿದೆ, ಅನೇಕರಿಗೆ ಮಾರ್ಗದರ್ಶನ ಮಾಡಿದೆ. ಇಂತಹ ಕರ್ನಾಟಕ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ನಂಜನಗೌಡರು ನಮ್ಮೊಂದಿಗಿದ್ದಾರೆ. ನಂಜನಗೌಡರು ಈ ಸಮಾಜದ ಏಳಿಗೆಗಾಗಿ, ರಾಜ್ಯದ ಅಭಿವೃದ್ಧಿಗಾಗಿ, ಈ ಸೌಹಾರ್ದ ಸಹಕಾರ ಸಂಘದ ಮೂಲಕವಾಗಿ ಈ ಬೆಳವಣಿಗೆಗಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಒಬ್ಬ ಕವಿ ಹೇಳುವ ಹಾಗೆ, ನನ್ನ ಹಿತಕ್ಕಾಗಿ ನಾನು ಬದುಕೋದು ಅಷ್ಟು ದೊಡ್ಡದಲ್ಲ, ಪರರ ಹಿತಕ್ಕಾಗಿ ಏನಾದರೂ ಕಿಂಚಿತ್ತಾದರೂ ಸೇವೆ ಮಾಡಲು ಅವಕಾಶ ಆಗೋದಾದರೆ ಅದುವೇ ನಮಗೆ ಭಗವಂತನು ಕರುಣಿಸಿರುವ ಅತ್ಯದ್ಭುತವಾದಂಥ ಶಕ್ತಿ ಇದೆ. ಅದು ಆ ದೃಷ್ಟಿಯಿಂದ ಇವತ್ತು ನಮ್ಮ ಯುವಕರಿಗಾಗಿ, ಮಹಿಳೆಯರಿಗಾಗಿ, ವೃದ್ಧರಿಗಾಗಿ ಮತ್ತು ವಿಕಲಚೇತನರಿಗಾಗಿ ಅವರ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರವಾಗಿ ಶ್ರಮಿಸುತ್ತಿರುವ ಶ್ರೀ ನಂಜನಗೌಡರು ನಮ್ಮೊಂದಿಗಿದ್ದಾರೆ. ಅವರಿಗೆ ಮತ್ತು ಅವರೊಂದಿಗೆ ಅನೇಕ ಹಿರಿಯರು ಅನುಭವಿಗಳಲ್ಲಿದ್ದಾರೆ. ಅವರೆಲ್ಲರನ್ನೂ ಅಂತರ್ವಾಣಿಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಇದು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಪೂಜ್ಯ ಡಾಕ್ಟರ್ ಶರಣಬಸಪ್ಪ ಅಪ್ಪವರು ನಡೆಸುತ್ತಿರುವ ಸಮುದಾಯ ರೇಡಿಯೋ ಕೇಂದ್ರ ಇದೆ. ತಾವು ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮ ನೀಡಿರ್ಬೋದು. ಇಂಥ ಒಂದು ಸಮುದಾಯ ರೇಡಿಯೋ ಕೇಂದ್ರಕ್ಕೆ ತಾವು ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇಲ್ಲ ಸರ್, ಇದೇ ಮೊದಲು ತಮ್ಮ ಸ್ಟುಡಿಯೋಕ್ಕೆ ಬಂದಿರತಕ್ಕಂಥದ್ದೇ ಮೊದಲು ಅಂತ. ಓಹೋ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಒಂಥರ ವಿಶೇಷವಾದ ಒಂದು ಅನುಭವ ಇದು. ಈ ರೇಡಿಯೋ ಅಂತಕ್ಕಂಥದ್ದು ಭಾಳ ಹಳೇದಾಗಿರ್ತಕ್ಕಂಥದ್ದು ಅಂತ ಎಲ್ಲರ ಭಾವನೆ ಇದೆ. ಆದರೆ ಈಗಲೂ ಕೂಡ ಇದನ್ನು ಕೇಳ್ತಕ್ಕಂಥದ್ದಿದೆ. ಶರಣರು ಮಾಡಿರ್ತಕ್ಕಂಥ ಸಾಧನೆಗಳ ಪರಿಚಯ ಮಾಡಿಕೊಡ್ತಕ್ಕಂಥದ್ದಾಗಿರಲಿ, ಅಥವಾ ವೈಯಕ್ತಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ತಾವು ಪರಿಚಯಿಸ್ತಾ ಇದ್ದೀರಿ. ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ದೃಷ್ಟಿಯಿಂದ ಬೇರೆ ಬೇರೆ ವಿಷಯಗಳಲ್ಲಿ ನೈಪುಣ್ಯತೆ ಪಡೆದಿರ್ತಕ್ಕಂಥವ್ರನ್ನೆಲ್ಲ ತಾವು ಕರೆದು ಅವರಿಂದ ಸಾಕಷ್ಟು ಮಾಹಿತಿಯನ್ನು ತಗೊಂಡು ಸಮಾಜಕ್ಕೆ ನೀಡ್ತಾ ಇದ್ದೀರಿ. ಆ ಕಾರಣದಿಂದ ನನಗಿದು ಒಂದು ವಿಶೇಷ ಅನಿಸುತ್ತೆ. ಸರ್, ತಮ್ಮ ವೈಯಕ್ತಿಕ ಪರಿಚಯದ ಬಗ್ಗೆ ಒಂದೆರಡು ಮಾತು ತಮ್ಮ ಬಾಯಿಂದಲೇ ಕೇಳೋಣಂತ. ತಮ್ಮ ಜನನ, ಬಾಲ್ಯ ಇತ್ಯಾದಿ ಬಗ್ಗೆ ಒಂದೆಷ್ಟು ವಿವರ. ನಾನು ನಂಜನಗೌಡ ಅಂತ, ಗಿರೇಗೌಡ್ರ ಅಂತಕ್ಕಂಥದ್ದು ನಮ್ಮ ಸರ್ನೇಮ್. ಜಿ ನಂಜನಗೌಡ ಅಂತಕ್ಕಂಥ ನನ್ನ ಹೆಸರು. ನಮ್ಮ ತಂದೆಯವರು ಜಿ ನಾಗನಗೌಡರು ಅಂತ ಕೃಷಿಕರು ಮೂಲತಃ. ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವನು. ನಾನು ಇವತ್ತಿನ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಸೀರ್ನಳ್ಳಿ ಅಂತಕ್ಕಂಥದ್ದು ನಮ್ಮ ಗ್ರಾಮ. ಅಲ್ಲಿರ್ತಕ್ಕಂಥ ನನ್ನ ತಾಯಿ ಹೆಸರು ನಿಂಗಮ್ಮ, ತಂದೆ ಹೆಸರು ನಾಗನಗೌಡರು ಅಂತ. ಅವರಿಗೆ ನಮ್ಮ ಅಕ್ಕ ಒಬ್ಬರಿದ್ದಾರೆ. ನನಗೆ ಒಬ್ಬ ತಮ್ಮ ಇದ್ದ, ಅವನು ಕಾರಣಾಂತರದಿಂದ ಕೋವಿಡಲ್ಲಿ ತೀರ್ಕೊಂಡ. ಇಬ್ಬರು, ಒಬ್ಬ ಅಕ್ಕ, ಇಬ್ಬರು ತಂಗಿಯರು ಈಗ ಇದ್ದಾರೆ. ಎಲ್ಲರೂ ಕೂಡ ಕೃಷಿನೇ ಅವಲಂಬಿಸಿಕೊಂಡಿದ್ದಾರೆ. ನಾನೊಬ್ಬ ಮಾತ್ರ ನಮ್ಮ ತಂದೆ ತಾಯಿಗಳು ಸಾಕಷ್ಟು ಪರಿಶ್ರಮ ಪಟ್ಟು ನನ್ನನ್ನು ಚೆನ್ನಾಗಿ ದೊಡ್ಡ ಸ್ವಲ್ಪ ಓದಿಸ್ಬೇಕಂತ ಉದ್ದೇಶ ಇತ್ತು. ಅವರ ಆಶಯಕ್ಕೆ ಪೂರಕವಾಗಿ ನಾನು ಮೊದಲು BCom ಮಾಡಿದೆ. ಸಿರಿಗೆರೆ ಸಂಸ್ಥೆಯಲ್ಲಿ ತರಳುಬಾಳು ಜಗದ್ಗುರುಗಳವರು ಏನು ಕಟ್ಟಿದ್ದಾರೆ. ನನ್ನಂಥ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಪಡೆದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ, ತಮ್ಮ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಭಾಳಷ್ಟು ಕಡಿಮೆ ಖರ್ಚಿನಲ್ಲಿ, ವಿಶೇಷವಾಗಿ ಬಡ ಮಕ್ಕಳಿಗೆ ಉಚಿತವಾಗಿ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗಲಿ, ಕಾಲೇಜ್ ಫೀಸ್ ಮನ್ನಾ ಮಾಡ್ತಕ್ಕಂಥದ್ದಾಗಲಿ. ಶಿವಮೂರ್ತಿ ಸ್ವಾಮಿಗಳು ಹಾಲಿ ಈಗಿರ್ತಕ್ಕಂಥ ಜಗದ್ಗುರುಗಳು ಅವರು, ಮತ್ತು ಅವರ ನಮ್ಮ ಹಿಂದಿನ ಜಗದ್ಗುರುಗಳಾಗಿರ್ತಕ್ಕಂಥ ಶಿವಕುಮಾರ್ ಸ್ವಾಮೀಜಿಯವರು ಅಂತ ಇದ್ದರು. ಅವರು ಭಾಳಷ್ಟು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಭಾಳಷ್ಟು ಕಾಳಜಿ ಇತ್ತು. ಹಳ್ಳಿಗಳ ಉದ್ಧಾರ ಆದಾಗ, ಹಳ್ಳಿಗಳಲ್ಲಿರ್ತಕ್ಕಂಥ ಜನರು ವಿದ್ಯೆ ಕಲಿತಾಗ ಮಾತ್ರ ಈ ಸಮಾಜ ಉದ್ಧಾರ ಆಗುತ್ತೆ. ಆಮೇಲೆ ಜಾತ್ಯತೀತವಾಗಿ ಎಲ್ಲ ಸಮೂಹದ ಜನರನ್ನು ಒಂದು ಕಡೆ ಸೇರಿಸಿ, ಸ್ವತಂತ್ರ ಪೂರ್ವದಿಂದಲೂ ಕೂಡ ಅವರು ಒಂದು ಹಾಸ್ಟೆಲನ್ನು ಪ್ರಾರಂಭ ಮಾಡಿದರು. ಆ ಹಾಸ್ಟೆಲ್ ಜಾತ್ಯತೀತವಾಗಿತ್ತು. ಎಲ್ಲ ಸಮುದಾಯದ ಜನ, ಧರ್ಮ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಯಾವುದೂ ಇಲ್ಲ. ಅಂಥ ಕಡೆ ಉಚಿತವಾಗಿ ಊಟ ನೀಡ್ತಕ್ಕಂಥ ಹಾಸ್ಟೆಲ್ಗಳನ್ನು ಹಲವಾರು ಮಾಡಿದ್ದಾರೆ. ಬರೀ ಒಂದಲ್ಲ, ಸಿರಿಗೆರೆಯಲ್ಲಿ ಒಂದೇ ಅಲ್ಲ, ಗ್ರಾಮಾಂತರ ಪ್ರದೇಶಗಳಲ್ಲೂ ಕೂಡ ಸುಮಾರು 100 ಹಾಸ್ಟೆಲ್ಗಳನ್ನು ಪ್ರಾರಂಭ ಮಾಡಿ, ಶಾಲೆಗಳನ್ನು
ಪ್ರಾರಂಭ ಮಾಡಿ ಒಂದು ದೊಡ್ಡ ಈಗೇನು ಸಿದ್ಧಗಂಗಾ ಮಠದಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ಹೇಗೆ ಹೊರಹೊಮ್ಮುತ್ತಿದ್ದಾರೋ ಈ ಸಿರಿಗೆರೆ ಮಠದಲ್ಲಿ ಕೂಡ ಸಾಕಷ್ಟು ಜನ ನನ್ನಂಥ ವಿದ್ಯಾರ್ಥಿಗಳು ಬೆಳೆದು ಬಂದು ಸಮಾಜದಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೇರಿದ್ದಾರೆ ಅಂತಕ್ಕಂಥ ಹೆಮ್ಮೆ ನಮಗಿದೆ. ಕೇಳ್ತಾ ಇದ್ದೀರಾ ಶ್ರೋತೃಗಳೇ, ಇವರು ನಮ್ಮ ನಂಜನಗೌಡರು ನಿರರ್ಗಳವಾಗಿ ಮಾತಾಡ್ತಾ ಇದ್ದಾರೆ. ತಮ್ಮ ಅನುಭವ, ತಮ್ಮ ಬಾಲ್ಯ, ತಮ್ಮ ಹಿನ್ನೆಲೆ ಇದೆಲ್ಲವನ್ನು ಕುರಿತಾಗಿ ವಿವರಗಳನ್ನು ಕಟ್ಟಿಕೊಡ್ತಾ ಇದ್ದಾರೆ. ಸರ್, ತಾವು CA ಮಾಡಿದ್ದೀರಾ ಅಂತ ಕೇಳಲ್ಪಟ್ಟೆ. ಈ CA ಮಾಡಿ ಇದು ಒಂದು ಸಾಕಷ್ಟು ಸೇವೆ ಮಾಡೋದಕ್ಕೆ ಇದನ್ನು ಒಂದು, ಮತ್ತು ಸಾಕಷ್ಟು ಸಂಪಾದನೆ ಮಾಡೋದಕ್ಕೂ ಒಂದು ಒಳ್ಳೆಯ ಅವಕಾಶ. ಅದನ್ನು ಮಾಡಿ ಅದರ ಜೊತೆಗೆ ಈ ಸೌಹಾರ್ದ ಸಹಕಾರ ಸಂಘದಲ್ಲಿ ತಾವು ತೊಡಗಿಸ್ಕೊಂಡಿದ್ದೀರಾ. ಈ ಕಡೆಗೆ ತಮ್ಮ ಪ್ರವೇಶಕ್ಕೆ ಕಾರಣ ಏನು? ಹೇಗೆ ಈ ಕಡೆಗೆ ಬಂದ್ರಿ ತಾವು? ನಾನು ಪ್ರಾರಂಭದಲ್ಲಿ ನನ್ನ ಗುರುಗಳಿದ್ದರು, ಬಂದೋಜಿ ಅಂತ, ನಾಗರಾಜ್ ಅವರಂತ ಸಿರಿಗೆರೆನಲ್ಲಿ. ಅವರೆಲ್ಲರೂ ಕೂಡ ಇವತ್ತು ಆಗಲೇ ನಾವು BCom ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಬೇಕಂತ ಸಂದರ್ಭದಲ್ಲಿ ಉದ್ಯೋಗದ ಸಮಸ್ಯೆ ಭಾಳ ಕಷ್ಟ ಇತ್ತು. ಅಂದರೆ ಸರ್ಕಾರಿ ನೌಕರಿ ಸಿಗ್ತಿರಲಿಲ್ಲ, ಬೇರೆ ಬೇರೆ ವ್ಯಾಪಾರದಲ್ಲೋ ಮತ್ತು ಬೇರೆ ಅದರಲ್ಲೇ ತೊಡಗಿಕೊಳ್ಬೇಕಾಗಿತ್ತು. ನಾವು ವಿಶೇಷವಾಗಿ ಕಾಮರ್ಸ್ ಕಲಿತವ್ರಿಗೆ ಬ್ಯಾಂಕಿಗೆ ಹೋಗ್ಲಿಕ್ಕೆ ಅಷ್ಟೇ ನಮಗೆ ದಾರಿ ಇತ್ತು. ಅದಕ್ಕೆ ನಮ್ಮ ಗುರುಗಳು ನನಗೆ ಸಲಹೆ ಮಾಡಿದರು, ನೀನು CA ಮಾಡು, CA ಮಾಡಿದರೆ ಸಾಕಷ್ಟು ಅವಕಾಶಗಳಿರ್ತವೆ, ಇಂಡಿಪೆಂಡೆಂಟ್ ಪ್ರಾಕ್ಟೀಸು ಮಾಡ್ಬೋದು, ನೌಕರಿ ಬೇಕಂದರೆ ನೌಕರಿಗೂ ಹೋಗ್ಬೋದು ಅಂತಕ್ಕಂಥ ಒಂದು ಸಲಹೆ ಸೂಚನೆ ಕೊಟ್ಟಿದ್ರ ಮೇರೆಗೆ ನಾನು ಯಾರೋ ನಮ್ಮ ಇನ್ನೊಬ್ಬ ವಕೀಲರು, ನಮ್ಮಲ್ಲಿ ಸಿದ್ದಾಪ್ ವಕೀಲರು ಅಂತಕ್ಕಂಥ ನಮ್ಮ ಹರಪನಹಳ್ಳಿಯವರು, ಅವ್ರ ಸ್ನೇಹಿತರೊಬ್ಬರು ಶಿವಮೊಗ್ಗದಲ್ಲಿ CA ಇದ್ದರು, GC ಶೆಟ್ಟರ್ ಅಂತ. ಇಲ್ಲ, ಅಲ್ಲಿ ಹೋಗು, ನೀನು ಅವ್ರ ಹತ್ರ ನೀನು ಸರ್ವಿಸ್ ಮಾಡಿದರೆ ನೀನು CA ಮಾಡಿ ಒಳ್ಳೆ ಇದಾಗ್ತೀಯ ಅಂತಕ್ಕಂಥದ್ದು ನಮ್ಮ ತಂದೆಯವ್ರ ಸ್ನೇಹಿತರವರು. ಅವರಲ್ಲಿ ಕರ್ಕೊಂಡೋಗಿ ನನಗೆ ಅಲ್ಲಿ ಬಿಟ್ಟರು. ಅವರ ಸಂಸ್ಥೆನಲ್ಲಿ ನಾನು 3-4 ವರ್ಷ ಅವರ ಅಸಿಸ್ಟೆಂಟಾಗಿ ಕೆಲಸ ಮಾಡಿದೆ. ಜೊತೆಗೆ CA ಕೋರ್ಸು ತೊಗೊಂಡು ನಾನು ಓದಿದೆ. ಅದು ತುಂಬ ಕಠಿಣವಾದ ಒಂದು ಕೋರ್ಸು. ಆದರೂ ಕೂಡ 4-5 ವರ್ಷಗಳಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದೆ. ವಿದ್ಯಾಭ್ಯಾಸ ಮುಗಿಸೋಕ್ಕೆ ನನ್ನ ದುರದೃಷ್ಟ, ನಾನು ಮುಗಿಸಿ ಒಂದು 6-8 ತಿಂಗಳಿಗೇ ಅವರು ದೈವಾಧೀನರಾದರು. ಆ ಸಂದರ್ಭದಲ್ಲಿ ಅವ್ರ ಮಗನೂ ಕೂಡ ಒಬ್ಬ CA ಮಾಡ್ತಾಯಿದ್ದ. ಸ್ವಲ್ಪ ದಿನ ನೀವು ಇಲ್ಲೇ ಇರಬೇಕು ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ನಮ್ಮ ಬಾಸ್ ಸ್ನೇಹಿತರೆಲ್ಲ ಹೇಳಿದ್ದಕ್ಕೆ ಅಲ್ಲೊಂದು 6 ತಿಂಗಳಿದ್ದು. ನಂತರ ನನ್ನೂರಲ್ಲೇ ನಾನು ನನ್ನ ಬದುಕನ್ನು ಕಟ್ಟಿಕೊಳ್ಬೇಕು, ನಮ್ಮ ತಾಲೂಕಲ್ಲೇ ಕಟ್ಟಬೇಕು ಅಂತ ಹೇಳಿ ಹರಪನಹಳ್ಳಿನಲ್ಲೇ ಬಂದು ಅಲ್ಲೇ ನನ್ನ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅನೇಕ ಆರ್ಥಿಕ ಸಂಸ್ಥೆಗಳು ಈಗಿನಷ್ಟು ಇರಲಿಲ್ಲ. ಅವಾಗ ಒಂದು ಹರಪನಹಳ್ಳಿನಲ್ಲಿ ಒಂದು ಸಹಕಾರ ಸಂಸ್ಥೆ ಇದ್ದರೆ ತುಂಬ ಚೆನ್ನಾಗೆ. ಅವಾಗ ರಿಸರ್ವ್ ಬ್ಯಾಂಕು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಲೈಸೆನ್ಸ್ ಕೊಡ್ತಾ ಇಲ್ಲ, ಅವತ್ತು ಬ್ಯಾಂಕಿಂಗ್ ಲೈಸೆನ್ಸ್ ಕೊಡ್ತಾರೆ ಅಂತಕ್ಕಂಥದ್ದಿತ್ತು. ಆ ಕಾರಣದಿಂದ ನಾವು ಯಾಕೆ ಒಂದು ಬ್ಯಾಂಕ್ ಮಾಡಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೋಬಾರ್ದು ಅಂತಕ್ಕಂಥ ಯೋಚನೆ ಮಾಡಿದೆ. ನಾವು ಸಾಕಷ್ಟು ಸಮಾಜಕ್ಕೆ ಪರಿಚಯ ಆಗ್ತೀವಿ ಅಂತಕ್ಕಂಥ ಉದ್ದೇಶನೂ ಕೂಡ ಇತ್ತು. ನನ್ನ ಪ್ರಾಕ್ಟೀಸು ಕೂಡ ತಾಲೂಕು ಮಟ್ಟ ಆಗಿರೋದ್ರಿಂದ ಅಲ್ಲಿ ಕೂಡ ಪ್ರಾಕ್ಟೀಸು ನಡೀತಾ ಇತ್ತು. ಅದ್ರ ಜೊತೆಗೆ ನಾವು ಬ್ಯಾಂಕ್ ಪ್ರಾರಂಭ ಮಾಡೋಕ್ಕಂತ ನನ್ನ ಸ್ನೇಹಿತರೆಲ್ಲ ಸೇರ್ಕೊಂಡು ಒಂದು ಬ್ಯಾಂಕ್ ಪ್ರಾರಂಭ ಮಾಡಿದ್ವಿ. ಆ ಬ್ಯಾಂಕ್ ಸಹಜವಾಗಲಿ ನಾವು ಪ್ರೈವೇಟ್ ಬ್ಯಾಂಕ್ ಅಂತಂದರೆ ಸಹಕಾರಿ ಕಾಯ್ದೆ ಅಡಿನಲ್ಲೇ ಬರ್ತವೆ. ಆ ಕಾರಣದಿಂದ ಸಹಕಾರಿ ಕಾಯ್ದೆಯಲ್ಲಿ ಮೊದಲು ಒಂದು ಆರ್ಥಿಕ ಸಂಸ್ಥೆ ಅಂತ ನೋಂದಣಿ ಮಾಡಿಕೊಂಡು, ಆ ನಂತರ ಅದು ನಾವು ರಿಸರ್ವ್ ಬ್ಯಾಂಕಿನ ಲೈಸೆನ್ಸ್ ತೊಗೊಂಡು ಬ್ಯಾಂಕ್ ಪ್ರಾರಂಭ ಮಾಡಿದ್ವಿ 96ರಲ್ಲಿ ಪ್ರಾರಂಭ ಮಾಡಿದಾಗ 2001ಕ್ಕೆ ಇನ್ನೊಂದು ಸೌಹಾರ್ದ ಕಾಯ್ದೆ ಅಂತಕ್ಕಂಥದ್ದು ಹೊಸ ಕಾಯ್ದೆ ಬಂತು. ಅದು ಬರಲಿಕ್ಕೆ ಕಾರಣ ಏನಂತಂದರೆ 1959 ಕಾಯ್ದೆನಲ್ಲಿ ಸ್ವಲ್ಪ ಸರ್ಕಾರದ ಹಸ್ತಕ್ಷೇಪ ಇದೆ, ಅಧಿಕಾರಿಗಳ ಹಸ್ತಕ್ಷೇಪ ಇದೆ. ಆ ಕಾರಣದಿಂದ ಅದಕ್ಕೆ ಮುಕ್ತವಾಗಿರಬೇಕು, ನಮಗೆ ಸ್ವಾತಂತ್ರ್ಯ ಇರಬೇಕು, ನಮ್ಮ ಯೋಜನೆಗಳನ್ನು ನಾವೇ ರೂಪಿಸ್ಕೋಬೇಕು, ನಾವೇ ಕಾರ್ಯಗತಗೊಳಿಸಬೇಕು, ನಾವೇ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಇಚ್ಛೆ ಭಾಳಷ್ಟು ಜನರಲ್ಲಿ ಅವತ್ತಿತ್ತು. ನಮ್ಮ ಮಾಜಿ ಸಹಕಾರ ಸಚಿವರಾಗಿರ್ತಕ್ಕಂಥ SS ಪಾಟೀಲ್ರು, ನಮ್ಮ ಮನೋಹರ್ ಮಸ್ಕಿಯವರು, ಇಂಥ ಅನೇಕ ಜನರು ಸೇರಿ ಇದನ್ನು ಹೋರಾಟ ಮಾಡಿ ಒಂದು ಹೊಸ ಕಾಯ್ದೆ ತಂದರು. ಆ ಹೊಸ ಕಾಯ್ದೆಗೆ ನಾವು ಅಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಹಳೆ ಕಾಯ್ದೆಯಿಂದ ಹೊಸ ಕಾಯ್ದೆಗೆ ಒಂದು ನೋಂದಣಿ ಮಾಡ್ಕೊಂಡ್ವಿ. ನೋಂದಣಿ ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಹೆಡ್ ಆಫೀಸು ಬೆಂಗಳೂರಿನಲ್ಲಿತ್ತು, ಕರ್ನಾಟಕ ರಾಜ್ಯ ಸಂಯುಕ್ತ ಸಹಕಾರಿ ನಿಯಮಿತ ಅಂತಕ್ಕಂಥದ್ದು, ಆ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ. ಅದಕ್ಕೆ ನಿರ್ದೇಶಕರಾಗಿ ನಮ್ಮ ಕೃಷ್ಣಾರೆಡ್ಡಿ ಅವರು ಅಂತ ಒಬ್ಬರು ಆಗಲೇ
ಅದರ ನಿರ್ದೇಶಕರಾಗಿದ್ದರು. ನೀವು ಬನ್ನಿ, ಇಲ್ಲಿ ಚೆನ್ನಾಗಿರ್ತದೆ, ನಿಮ್ಮ ದಾವಣಗೆರೆ, ಆವಾಗ ನಮ್ಮದಿದ್ದು ದಾವಣಗೆರೆ ಜಿಲ್ಲೆಯಲ್ಲಿತ್ತು, ನಮ್ಮ ತಾಲೂಕು. ಆ ಜಿಲ್ಲೆಯಿಂದ ನೀವು ಪ್ರತಿನಿಧಿಸಿ ಅಂತ ಹೇಳಿ ನನಗೆ ಅಲ್ಲಿಗೆ ಕರ್ಕೊಂಡು ಬಂದರು. ನಾನು ಅಲ್ಲಿ ನಿರ್ದೇಶಕನಾಗಿಯೂ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಈಗ ತಾವು ಸಹಕಾರ ಬ್ಯಾಂಕ್ ಪ್ರಾರಂಭ ಮಾಡಿದ್ರು ಮೊದಲಲ್ಲ? ಬ್ಯಾಂಕ್ ಅಂದರೆ ಮೊದಲದು ಸೊಸೈಟಿ ಕೆಳಗೆ ಮೊದಲು ನೋಂದಣಿ ಆಗಲೇಬೇಕು. ಅದಾದಮೇಲೆ ಬ್ಯಾಂಕನ್ನು ಉದ್ದೇಶದಿಂದಲೇ ಪ್ರಾರಂಭ ಮಾಡಿದ್ದು. ಮೊದಲು ಅಲ್ಲಿ ನೋಂದಣಿ ಮಾಡ್ಕೊಂಡು ಆಮೇಲೆ RBI ಲೈಸೆನ್ಸ್ ತಗೊಳ್ತಕ್ಕಂಥದ್ದು ಅದು ಪದ್ಧತಿ. ಆ ರೀತಿ ನಾವು ಲೈಸೆನ್ಸ್ ತಗೊಂಡ್ವಿ. ಬ್ಯಾಂಕ್ ಪ್ರಾರಂಭ ಆಯಿತು. ಆದರ್ಶ ಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತ ಹರಪನಹಳ್ಳಿನಲ್ಲಿ ಒಂದು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿ. ಈಗಲೂ ಇದೆ ಸರ್, ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದೆ. ಹೌದೌದು, ಚೆನ್ನಾಗಿ ನಡೀತಿದೆ. ತಮಗೆ ಯಾಕಂದ್ರೆ ತಾವು ಪ್ರಾರಂಭಿಕ ಹಂತದಲ್ಲಿ ತಾವು ಶ್ರಮವಹಿಸಿ ಪ್ರಾರಂಭ ಮಾಡಿದವರು, ಅದರ ಕಾರ್ಯನಿರ್ವಹಣೆ ಎಲ್ಲ ನೋಡಿ ಬಹಳ ತೃಪ್ತಿ ಇದೆ ತಮಗೆ. ಖಂಡಿತ. ನಾನು ಈಗಲೂ ಕೂಡ ನಾನೇ ಅಧ್ಯಕ್ಷ ಇದ್ದೀನಿ ಆ ಸಂಸ್ಥೆಗೆ. ಚೆನ್ನಾಗಿ ನಡೀತು. ನನ್ನ ಸ್ನೇಹಿತರೆಲ್ಲ ಇದ್ದಾರೆ. ಎಲ್ಲ ಒಂದು ಉತ್ತಮವಾದ ಒಂದು ವಾತಾವರಣ. ಬ್ಯಾಂಕು ಯಾವ ರೀತಿ ಸಹಕಾರಿಯಾಗಿದೆ ರೈತರಿಗೆ ಆಗಲಿ ಮತ್ತಿತರ ಯುವ ಸಮುದಾಯಕ್ಕಾಗಲಿ? ಪ್ರಮುಖವಾಗಿ ರೈತರಿಗೆ ನಾವು ನೇರವಾಗಿ ಸಾಲ ಕೊಡ್ತಕ್ಕಂಥದ್ದು ಕಡಿಮೆನೆ. ನಮ್ಮ ಅರ್ಬನ್ ಬ್ಯಾಂಕ್ ಅಂತ ನಮ್ಮದು, ಇದರಲ್ಲಿ ಏನು ಇದಾಗಿರ್ತಕ್ಕಂಥದ್ದು ಪಟ್ಟಣ ಸಹಕಾರಿ ಬ್ಯಾಂಕ್ ಅಂತ ಇದೆ. ಪಟ್ಟಣ ಸಹಕಾರಿ ಬ್ಯಾಂಕು ಇದು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಮೇನ್ ಫೋಕಸ್ಸು ವ್ಯವಹಾರಸ್ಥರು, ಸಣ್ಣ ಸಣ್ಣ ಕೂಲಿ ಕಾರ್ಮಿಕರು, ತರಕಾರಿ ಮಾರೋರು, ಆಟೋ ಓಡಿಸೋರು, ವೆಹಿಕಲ್ ಸ್ವಂತ ಓಡಿಸ್ತಕ್ಕಂಥವ್ರು, ಬೇರೆ ಏನೇನೋ ಬಿಸ್ನೆಸ್ ಮಾಡ್ತೀವಂತವ್ರು, ಅಂಥವ್ರಿಗೆ ಮಾತ್ರ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಬೀದಿ ವ್ಯಾಪಾರಿಗಳು ಗಾಡಿ ಮೇಲೆ ಇಟ್ಕೊಂಡು ತರಕಾರಿ ಇತ್ಯಾದಿ ಅವ್ರಿಗೂ ಸಾಲ ಕೊಡ್ತೀವಿ. ಅನ್ಸೆಕ್ಯೂರ್ಡ್ ಲೋನ್ಸ್ ಆದಷ್ಟು ಕಡಿಮೆ ಕೊಡ್ತೀವಿ. ಸೆಕ್ಯೂರ್ಡ್ ಲೋನ್ ದೊಡ್ಡ ಮೊತ್ತವನ್ನು ಕೊಡ್ತೀವಿ. ಈ ಅನ್ಸೆಕ್ಯೂರ್ಡ್ ಲೋನ್ ಅಂದ್ರೆ ಏನು, ಹೇಗೆ? ಈಗ ನಾವು ಸಾಲ ಕೊಡ್ತೀವಿ ಅಂತಂದ್ರೆ ಅದು ಅವನು ವಾಪಸ್ ಕಟ್ತಾನೋ ಇಲ್ಲ ಅಂತಕ್ಕಂಥ ಅನುಮಾನ ನಮಗಿರ್ತದೆ. ಸೆಕ್ಯೂರಿಟಿ ಏನು ತಗೊಳ್ಳೋದಿಲ್ಲ. ಅಲ್ಲಲ್ಲ, ಸೆಕ್ಯೂರಿಟಿ ಏನು ತಗೊಳ್ಳದೆ ಕೊಡ್ತಕ್ಕಂಥ ಸಾಲ ಅನ್ಸೆಕ್ಯೂರ್ಡ್ ಲೋನ್. ಅದೇ ಏನಾದರೂ ಸೆಕ್ಯೂರಿಟಿ ಅವ್ರ ಮನೆನೋ ಹೊಲನೋ ಸೈಟೋ ನಾವು ಮಾರ್ಟ್ಗೇಜ್ ಮಾಡ್ಕೊಂಡು ಕೊಟ್ರೆ ಅದು ಸೆಕ್ಯೂರ್ಡ್ ಲೋನ್ ಆಗುತ್ತೆ. ಅದೇ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತೀರಿ? ಅನ್ಸೆಕ್ಯೂರ್ಡ್ ಲೋನ್ 50,000ವರೆಗೂ ಕೊಡ್ತೀವಿ ಅಷ್ಟೇ. ಇದು ವಿಶ್ವಾಸದ ಮೇಲೆ ಮಾತ್ರ? ವಿಶ್ವಾಸದ ಮೇಲೆ, ನಂಬಿಕೆ. ಹೌದಲ್ಲ, ಕಟ್ತಾರೆ ಅಂತ. ಈ ಅನ್ಸೆಕ್ಯೂರ್ಡ್ ಲೋನ್ ಏನ್ ತಗೊಂಡಿರ್ತಾರೆ ಅವರು ನಿಷ್ಠೆಯಿಂದ ವಾಪಸ್ ಮಾಡಿದ್ದಾರ ಅನೇಕರು? 95-96% ಪ್ರಾಮಾಣಿಕವಾಗಿ ಕಟ್ತಾರೆ. ಇನ್ನು ಕೆಲವರು 4-5% ಕೆಲವರು ಕಟ್ಟೋದಿಲ್ಲ. ಅವ್ರ ಮನಸ್ಥಿತಿನೇ ಹಂಗಿರುತ್ತೆ. ಸಾಲ ತಗೊಳ್ಳುವಾಗ ಬಹಳ ನ್ಯಾಯ ವಿನಯದಿಂದ ಬರ್ತಾರೆ, ಪಾವತಿ ಮಾಡುವಾಗ ತಮ್ಮದೇ ಏನೇ ಕಾರಣ ಹೇಳಿ ನಮ್ಮ ಮೇಲೆ ರೋಪ ಹಾಕ್ತಾರೆ. ಅಂಥದ್ದು ನಿರಂತರವಾಗಿ 2%-3% ಅದು ಇದ್ದದ್ದು. ಎಲ್ಲ ಆರ್ಥಿಕ ಸಂಸ್ಥೆಗಳಲ್ಲೂ ಕೂಡ ಈ ವ್ಯವಸ್ಥೆ, ಈ ಥರದ ಜನ ಸಿಗ್ತಾರೆ. ಅಂಥವ್ರನ್ನೆಲ್ಲ ಫೇಸ್ ಮಾಡಬೇಕು. ವಸೂಲಿಗಾಗಿ ಕೋರ್ಟು ಕಚೇರಿಗೂ ಹೋಗಿದ್ದುಂಟು. ಎಲ್ಲ ಪ್ರಯತ್ನ ಮಾಡಿದಾಗೂ ಬರಲಾದಂಥ ಕೆಲವು ಸಾಲಗಳು ಕೂಡ ಇದ್ದಾವೆ. ಆದರೆ ಮನುಷ್ಯ ಮೂಲತಃ ಅವನಲ್ಲಿ ಕೃತಜ್ಞತೆ ಇದೆ ಅಲ್ವ? ಕೊಟ್ಟವ್ರದ್ದು ಇಟ್ಕೊಳ್ಬಾರ್ದು, ವಾಪಸ್ ಕೊಡಬೇಕು, ನನಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ ಅಂತ ವಾಪಸ್ ಮಾಡೋರೇ ಹೆಚ್ಚು ಜನ ಇದ್ದಾರಲ್ಲ? ಇದ್ದಾರೆ ಖಂಡಿತ. 96-97% ಕಟ್ತಾರೆ. ಅದರಲ್ಲಿ ಒಂದು 80% ಜನ ಸಹಜವಾಗಿ ಸ್ವಯಂ ಪ್ರೇರಣೆಯಿಂದ ಬಂದು ಕಟ್ತಾರೆ. ಇನ್ನೊಂದು 10-15% ಜನ ಸ್ವಲ್ಪ ನಾವು ಪದೇ ಪದೇ ಕೇಳಿಸ್ಕೊಂಡು ಮತ್ತೇನಾರು ಕೋರ್ಟ್ ಅಂತ ಇದನ್ನು ಮಾಡಿಕೊಂಡು ಏನಾರು ಮಾಡಿ ವಸೂಲಾಗುತ್ತೆ. ಕೊನೆಗೆ ಒಂದು 2-3% ಜನ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕಟ್ತಾ ಇರ್ತಕ್ಕಂಥ ಸಾಧ್ಯತೆಯೂ ಇರುತ್ತೆ. ಕೇಳ್ತಾ ಇದ್ದೀರಲ್ಲ, ಸರ್ ಹೇಳ್ತಾ ಇದ್ದಾರೆ, ನಂಜನಗೌಡರು ಸರ್ ಹೇಳ್ತಾ ಇದ್ದಾರೆ, ಸಮಾಜದಲ್ಲಿ ಒಳ್ಳೆ ಜನರೇ ಹೆಚ್ಚಿಗಿದ್ದಾರೆ. ಯಾಕಂದರೆ ನಮಗೆ ಅಗತ್ಯ ಇದ್ದಾಗ ಕೊಟ್ಟಿದ್ದಾರೆ ಅಂತಂದಾಗ ಅವರಿಗೆ ತಿರುಗಿ ವಾಪಸ್ ಮಾಡೋದು ಇದು ಮಾನವ ಧರ್ಮ ಇದೆ. ಅದಕ್ಕೆ ಶರಣಬಸವೇಶ್ವರ ಪುರಾಣದಲ್ಲಿ ಒಂದು ಮಾತಿದೆ, ಕೊಟ್ಟ ಭಕ್ತ ಮರೆಯುವುದು ಹಿತ, ಕೊಂಡ ನರನು ಮರೆಯಲಾಗದೆಂದಿರುವುದು ಸಕಲ ಶಾಸ್ತ್ರಾರ್ಥ ಅಂತ. ಕೊಟ್ಟವರಿಗೆ ನೆನಪು ಹೋದರೆ ಪರವಾಗಿಲ್ಲ, ಆದರೆ ತಗೊಂಡವ್ರಿಗೆ ನೆನಪು ಹೋಗಬಾರ್ದು ಅನ್ನೋದು ನಿಜಕ್ಕೂ. ಈಗ ಅನೇಕರು ಮಹಿಳಾ ಶಕ್ತಿ ಕೇಂದ್ರಗಳಿವೆ, ಮತ್ತೇನು ಇವೆ, ಸೌಹಾರ್ದ ಬ್ಯಾಂಕ್ ಇದೆ, ಹೀಗೆಲ್ಲ ಯಾರು ಸಾಲ ಕೊಟ್ಟಿರ್ತಾರೆ ಅವರಿಗೆ ತಿರುಗಿ ವಾಪಸ್ ಕೊಡೋದು ಧರ್ಮ ಇದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇವರನ್ನು ಅಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವರಿಗೆಲ್ಲ ಸಾಲ ಕೊಡುವ ಮೂಲಕವಾಗಿ ಅವ್ರ ಬದುಕು ಸುಗಮವಾಗಲಿ ಅಂಥೇಳಿ. ಸರ್, ಈಗ ಈ ಸೌಹಾರ್ದ ಸಹಕಾರ ಸಂಘ ಕರ್ನಾಟಕದಲ್ಲಿ ಯಾವಾಗ ಸ್ಥಾಪನೆ ಆಯ್ತು? ಅದು 1997ರಲ್ಲಿ ಒಂದು ರಾಜ್ಯ ಸರ್ಕಾರದಲ್ಲಿ ಕಾಯ್ದೆಯಾಗಿ ಅಪ್ರೂವ್ ಆಯಿತು. ಅದು ಇಂಪ್ಲಿಮೆಂಟ್ ಆಗಿದ್ದು ಕಾರ್ಯಾರಂಭ ಮಾಡಿದ್ದು 1/1/2001. ಒಂದು ಸಂತೋಷದ ಸಂಗತಿ ಅಂತಂದರೆ ಸೌಹಾರ್ದ ಚಳುವಳಿ ಈಗ 25ನೇ ವರ್ಷದಲ್ಲಿದೆ. ನಾವೆಲ್ಲರೂ ಕೂಡ ಬೆಳ್ಳಿ ಹಬ್ಬವನ್ನು ಈ ವರ್ಷ ಆಚರಿಸ್ತಾ ಇದ್ದೇವೆ. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಅಂತರ್ವಾಣಿಗೆ ಆಗಮಿಸಿದ್ದೀರಾ? ಹೌದು ಸರ್, ಅದಕ್ಕೆ ಖುಷಿ ಆಗ್ತಾ ಇದೆ. ಬಹಳ ಸಂತೋಷ. 25 ವರ್ಷಗಳಾಗಿವೆ. ಹೌದು. ಸೌಹಾರ್ದ ಸಹಕಾರ ಸಂಘ, ಇದರ ಉದ್ದೇಶ ಏನೇನಿದೆ ಸರ್? ನಮಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದಲ್ಲಿ
ಜಾತಿ ವ್ಯವಸ್ಥೆ ಇದೆ, ಮೇಲು ಕೀಳು ಅಂತಕ್ಕಂಥದ್ದು, ಧರ್ಮದ ವ್ಯವಸ್ಥೆ ಇದೆ, ಆ ಧರ್ಮ ಈ ಧರ್ಮ ಅಂತ. ಅದೆಲ್ಲದಕ್ಕೂ ಮಿಗಿಲಾಗಿ ಬಡವರು ಶ್ರೀಮಂತರು ಅಂತಕ್ಕಂಥದ್ದು ಎಲ್ಲ ಧರ್ಮದಲ್ಲಿ ಮತ್ತು ಎಲ್ಲ ಜಾತಿಗಳಲ್ಲಿ ಕೂಡ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಮನಗಂಡಿರ್ತಕ್ಕಂಥ ನಮ್ಮ ಗದಗಿನವರು ಸಿದ್ದನಗೌಡ ಸಣ್ಣರಾಮನಗೌಡ ಪಾಟೀಲ್ ಅಂತಕ್ಕಂಥವ್ರು ಒಂದು ಯೋಚನೆ ಮಾಡಿದ್ರು. ಆಗಲೇ ಅಂತಾರಾಷ್ಟ್ರೀಯವಾಗಿ 1844ರಿಂದಲೇ ಈ ಸಹಕಾರ ಚಳವಳಿ ಪ್ರಾರಂಭ ಆಗಿತ್ತು. ಅವರು ಕೂಡ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ 1904ರಲ್ಲಿ ಒಂದು ಯೋಚನೆ ಮಾಡಿ, ಇಲ್ಲ ಬರೀ ಯಾರ ಹತ್ರ ಹಣ ಇದೆ ಅವ್ರ ತಾಗೆ ಸ್ವಲ್ಪ ಡಿಪಾಸಿಟ್ ರೂಪದಲ್ಲಿ ನಾವು ತಗೊಂಡು ಅದನ್ನು ಇಲ್ದಂಥವ್ರಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಬೇಕು, ಅದಕ್ಕೆ ಒಂದು ಕಾಯ್ದೆಯ ಸ್ವರೂಪ ಕೊಡಬೇಕು ಅಂತಂದು ಹೇಳಿ ಹೋರಾಟ ಮಾಡಿ 1904ರಲ್ಲಿ ಅವರು ಒಂದು ಸಂಸ್ಥೆ ಪ್ರಾರಂಭ ಮಾಡ್ತಾರೆ. ಅದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ಗದಗಿನ ಕಣಿಗೆಹಾಳ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಅವ್ರ ಉದ್ದೇಶ ಏನಿತ್ತು ಅಂತಂದರೆ ಸಮಾನತೆಯನ್ನು ತರ್ಬೋದು, ಈ ಜಾತಿ ವ್ಯವಸ್ಥೆಯಲ್ಲಿ ಕೂಡ ಸಮಾನತೆ ತರೋದು, ಧರ್ಮದ ವ್ಯವಸ್ಥೆಯಲ್ಲೂ ಸಮಾನತೆ ತರೋದು, ಅದೆಲ್ಲದಕ್ಕಿಂತ ಮಿಗಿಲಾಗಿ ಆರ್ಥಿಕವಾಗಿ ಸಮಾನತೆ ತರ್ತಕ್ಕಂಥದ್ದು ಅವ್ರ ಉದ್ದೇಶ ಆಗಿತ್ತು. ಆ ಕಾರಣದಿಂದ ಇದ್ದಂಥವ್ರ ಹತ್ರ ಡಿಪಾಸಿಟ್ ತೊಗೊಂಡು ಅದಕ್ಕೋಷ್ಟು ಬಡ್ಡಿ ಕೊಟ್ಟು, ಆ ರೈತರಿಗೂ ಕೂಡ ಅಷ್ಟು ಸಣ್ಣ ಸಣ್ಣ ಅಮೌಂಟನ್ನು ಇಲ್ಲಿಟ್ಟರೆ ನಮ್ಗೆ ಎಷ್ಟೋ ಒಂದು ಬ್ಯಾಂಕ್ ಇರಲಿಲ್ಲ, ಭಾಳ ಕಡಿಮೆ ಇದ್ವೇನೋ, ನಮಗೆ ಬಡ್ಡಿ ಬರ್ತದಪ್ಪ ನಮ್ಮಲ್ಲಿರ್ತಕ್ಕಂಥ ಹಣಕ್ಕೆ ಅವ್ರು ತೃಪ್ತರಾದರು. ಯಾರು ಆ ಹಣವನ್ನು ಉಪಯೋಗಿಸಬೇಕಾಗಿತ್ತೋ ಅಂಥವ್ರಿಗೊಂದು ಸಾಲ ರೂಪದಿಂದ ಸಿಕ್ಕಿದ್ರಿಂದ ಅವ್ರು ಕೃಷಿ ಚಟುವಟಿಕೆ ಮಾಡಲಿಕ್ಕೂ ಮತ್ತೇನೇನೋ ಮಾಡಲಿಕ್ಕೆ ದಾರಿದೀಪ ಆಯಿತು. ಒಟ್ಟಾರೆಯಾಗಿ ಸಮಾಜ ಎಲ್ಲರೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಒಂದು ಕಾರಣ ಆಗಬೇಕು ಅಂತ 1904ರಲ್ಲಿ ಒಂದು ಪ್ರಾರಂಭ ಮಾಡಿದರು. ಆ ರೀತಿ ಪ್ರಾರಂಭ ಮಾಡಿದಾಗಲಿಂದ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಸುಮಾರು 50,000 ಸಹಕಾರ ಸಂಘಗಳಿದ್ದಾವೆ. ಅದರಲ್ಲಿ 2 ಕಾಯ್ದೆ ಇದೆ. 1959ರಾಗ ಒಂದು ಕಾಯ್ದೆ ಬಂತು. ಆ ಕಾಯ್ದೆಯಲ್ಲಿ ನಮ್ಮಲ್ಲಿ ಇವತ್ತು ಕೋಆಪರೇಟಿವ್ ಸೊಸೈಟಿ ಅಂತ ಪ್ಯಾಕ್ಸ್ ಅಂತೀವಿ, ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅಂತ. ರೈತರು ಅಲ್ಲೆಲ್ಲ ಸಾಲ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ DCC ಬ್ಯಾಂಕ್ ಅಂತ ಇದ್ದಾವೆ, ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇದೆ, PLD ಬ್ಯಾಂಕ್ ಅಂತ. ಹೀಗೆ ಅವರು ಆ ಸರ್ಕಾರದ ಅನುದಾನ ತಗೊಂಡು ಜನರ ಹತ್ರನೂ ಡಿಪಾಸಿಟ್ ತಗೊಂಡು ಜೊತೆಗೆ ಅದನ್ನು ಸಾಲ ಸಬ್ಸಿಡಿ ರೂಪದಲ್ಲಿ ಜನರಿಗೆ ಕೊಡ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಇನ್ನೊಂದು ವ್ಯವಸ್ಥೆ ನಮ್ಮ ಸೌಹಾರ್ದ ಕಾಯ್ದೆ ಯಾಕೆ ಬಂದಿತ್ತಂದರೆ ಅಲ್ಲಿ ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಹಸ್ತಕ್ಷೇಪ ಅಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಸ್ವತಂತ್ರವಾಗಿರಬೇಕು, ನಮ್ಮ ಆಡಳಿತ ನಾವೇ ಮಾಡ್ಕೋಬೇಕು, ನಮ್ಮ ನಿಯಂತ್ರಣ ನಾವೇ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಹೊಸ ಕಾಯ್ದೆ ಬಂತು. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ತುಂಬ ಕಡಿಮೆ ಇದೆ. ಕೇವಲ ನೋಂದಣಿ ಮತ್ತು ಅದನ್ನು ಸಮಾಪನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರಕ್ಕಿದೆ. ಇನ್ನು ಉಳಿದಂಥ ಎಲ್ಲ ಚಟುವಟಿಕೆಗಳನ್ನು ಕೂಡ ನಾವೇ ಮಾಡ್ತಕ್ಕಂಥ ವ್ಯವಸ್ಥೆ ಇದು. ಈ ವ್ಯವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಬೆಳೆದು ಇವತ್ತು ನಾವು 2001ರಲ್ಲಿ ಪ್ರಾರಂಭವಾಗಿ ಇವತ್ತು 2025ರಲ್ಲಿ 6,514, ಮೊನ್ನೆ 31/3/2025ಕ್ಕೆ 6,514 ಸಂಸ್ಥೆಗಳು ನೋಂದಣಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದಾವೆ. ಅದರಲ್ಲಿ ಕೆಲವು ಸಂಸ್ಥೆಗಳು ಏನೇನೋ ಕಾರಣದಿಂದ ಕೆಲವು ಕ್ಲೋಸ್ ಆಗಿದ್ದಾವೆ, ಕೆಲವು ತುಂಬ ಉತ್ತಮವಾಗಿ ನಡೀತಕ್ಕಂಥ ಕೆಲವು ಸಂಸ್ಥೆಗಳಿದ್ದಾವೆ. ಒಟ್ಟಾರೆ ಈ ಚಳುವಳಿ ಭಾಳ ರಭಸದಿಂದ ಮುನ್ನುಗ್ತಾ ಇದೆ. ಸರ್, ಯಾರಾದರೂ ನಾವು ಕೂಡ ಈ ಸೌಹಾರ್ದ ಸಹಕಾರ ಸಂಘಕ್ಕೆ ಸೇರ್ಕೊಳ್ಬೇಕು, ನಾವು ಒಂದು ಸಂಘ ಸ್ಥಾಪನೆ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನೋಂದಣಿ ಪ್ರಕ್ರಿಯೆ ಹೇಗಿದೆ ಇದ್ರದ್ದು? ತುಂಬ ಇದು ಸೌಹಾರ್ದ ಸಹಕಾರಿ ಸಂಘ ಅಂತ ಮಾಡ್ತಕ್ಕಂಥದ್ದು ಬಹಳ ಸುಲಭವಾಗಿದೆ. ಇವತ್ತು ಯಾರಾದರೂ 13 ಜನ, ಅದು ಅವರು ಒಂದು ಕಂಡೀಷನ್ ಇದೆ, ಒಂದೇ ಕುಟುಂಬದ ಬೇರೆ ಬೇರೆ ಕುಟುಂಬದ 13 ಜನ ಸೇರಿ ಕಾಯ್ದೆಯಲ್ಲಿ ನಿಗದಿಪಡಿಸ್ತಕ್ಕಂಥ ಹಣವನ್ನು ಷೇರು ರೂಪದಲ್ಲಿ ಯಾರು ಸೇರು ಅಂತ ಹಣ ಕೊಡ್ತಾರೆ, ಅದು 100 ರೂಪಾಯಿಲಿ 500 1000 ಅವರೇ ಮಾಡ್ತಕ್ಕಂಥದ್ದು, ನಿಗದಿ ಮಾಡ್ತಕ್ಕಂಥ ಅಧಿಕಾರ ಅವ್ರಿಗೆ ಇರ್ತದೆ. 13 ಜನ ತಂದು ಸರ್ಕಾರ ಈಗ ಸದ್ಯಕ್ಕೆ 3 ಲಕ್ಷ ನಾವು ಡಿಪಾಸಿಟ್ ಷೇರು ಹಣ ಕಲೆಕ್ಟ್ ಮಾಡಿಬಿಟ್ರೆ ಅವ್ರು ನಮಗೆ ರಿಜಿಸ್ಟ್ರೇಷನ್ ಕೊಡ್ತಾರೆ. ಆ ರಿಜಿಸ್ಟ್ರೇಷನ್ ಕೊಟ್ಟ ಮೇಲೆ ಇನ್ನೂ ಹೆಚ್ಚಿಗೆ ನಾವು ಅದಕ್ಕೊಂದು ಹೆಸರು ಕೊಡಬೇಕು, ಹೆಸರಿಡಬೇಕು. ಆ 13 ಜನ ಆಡಳಿತ ಮಂಡಳಿ ಅಂತ ಇರ್ತದೆ, ಅದಕ್ಕೊಬ್ಬರು ಅಧ್ಯಕ್ಷರಿರ್ತಾರೆ, ಅದಕ್ಕೊಬ್ಬ ಉಪಾಧ್ಯಕ್ಷರಿರ್ತಾರೆ. ಅವರ ಬಂಡವಾಳಕ್ಕೆ ತಕ್ಕಂತೆ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಸಿಬ್ಬಂದಿ ಬೇಕಲ್ಲ, ನೇಮಕಾತಿ ಮಾಡಿಕೊಳ್ಳಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಮಾಡಿಕೊಂಡು ಇನ್ನೂ ಹೆಚ್ಚು ಜನರಿಗೆ ಶೇರ್ ಕೊಡ್ತಕ್ಕಂಥದ್ದು, ಡಿಪಾಸಿಟನ್ನು ತಗೊಳ್ತಕ್ಕಂಥದ್ದು, ನಂತರ ಯಾವ ಆದ್ಯತೆ ವಲಯ ಅವ್ರಿಗೆ ಅನಿಸುತ್ತೋ ಆ ವಲಯಕ್ಕೆ ಸಾಲ ಕೊಡ್ತಕ್ಕಂಥದ್ದು. ಕೆಲವೊಬ್ಬರೇ ಇಂಡಸ್ಟ್ರಿ ಬೆಳೆಸ್ಬೇಕಂತ ಇಂಡಸ್ಟ್ರಿ ಸಾಲ ಕೊಡ್ತಾರೆ, ಕೆಲವರು ರೈತರಿಗೆ ಕೊಡ್ಬೇಕಂತ ರೈತರಿಗೆ ಕೊಡ್ತಾರೆ, ಕೆಲವರು ವ್ಯವಹಾರಸ್ಥರಿಗೆ ಕೊಡಬೇಕಂತ ಎಲ್ಲ ಅವ್ರಿಗೆ ಕೊಡ್ತಾರೆ. ಕೆಲವು ಎಲ್ಲವನ್ನೂ ಸೇರಿಕೊಂಡು ಏನೇನಾಗುತ್ತೆ ಅಂತ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಎಲ್ಲ ಫೀಲ್ಡ್ಗೂ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳು ಕೂಡ ನಮ್ಮಲ್ಲಿವೆ. ಈ ರೀತಿ ನಾವು ಯಾರೇ ಆಗಲಿ
ನಮಗೇನು ಎಜುಕೇಷನ್ ಇಂಥ ಮಿನಿಮಮ್ ಬೇಸಿಕ್ ಎಜುಕೇಷನ್ ಇಷ್ಟು ಇರಬೇಕಂತ ಇಲ್ಲ, ಏನೂ ಇಲ್ಲ. ನಮಗೆ ಅದ್ರ ಮೇಲೆ ಆಸ್ತಿ ಇರಬೇಕು, ಆಸಕ್ತಿ ಇರಬೇಕು, ನಮಗೆ ಸಹಕಾರ ರಂಗದಲ್ಲಿ ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇರಬೇಕು. ನೋಂದಣಿ ಎಲ್ಲಿ ಆಗಬೇಕು? ಇದು ಉಪನೋಂದಣಾಧಿಕಾರಿಗಳಲ್ಲಿ? ಇಲ್ಲ, ಸಹಕಾರ ಕ್ಷೇತ್ರದಲ್ಲಿ ಒಂದು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫೀಸ್ ಅಂತಂದು ಪ್ರತಿ ತಾಲೂಕಿನಲ್ಲಿ ಇರ್ತದೆ. ನಮ್ಮ ಏರಿಯಾ ಆಫ್ ಆಪರೇಷನ್ ಅಂದರೆ ನಮ್ಮ ವ್ಯಾಪ್ತಿ ಇರ್ತದೆ. ನಮಗೆ ತಾಲೂಕು ವ್ಯಾಪ್ತಿನೋ ಜಿಲ್ಲಾ ವ್ಯಾಪ್ತಿನೋ ಅಥವಾ ರಾಜ್ಯ ವ್ಯಾಪ್ತಿನೋ ನೀವು ಮಾಡ್ತೀರಿ ಅಂತ ನಾವು ಮೊದಲೇ ಹೇಳಬೇಕು. ತಾಲೂಕು ವ್ಯಾಪ್ತಿ ಆದ್ರೆ ನಮ್ಮ ಅಲ್ಲೇ ಅಸಿಸ್ಟೆಂಟ್ ರಿಜಿಸ್ಟ್ರೇ ಮಾಡ್ತಾರೆ. ತಾಲೂಕಿಂತ ಕೆಳಗಡೆ ಇದ್ರೆ, ತಾಲೂಕಿಗಿಂತ ಮೇಲಾದ್ರೆ ಅದ್ರ ಮೇಲಿನವರು DR ಮಾಡ್ತಾರೆ, ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್. ಅದಕ್ಕಿಂತ ದೊಡ್ಡದ ಹಲವಾರು ಜಿಲ್ಲೆಗಳು ಇದು ಮಾಡಿದ್ರಂದ್ರೆ ಅಲ್ಲಿ ಜಾಯಿಂಟ್ ರಿಜಿಸ್ಟರ್ ಅಂತ ಇರ್ತಾರೆ, ಅವ್ರು ನೋಂದಣಿ ಮಾಡ್ತಾರೆ. ಹೀಗೆ ಅವರವರ ವ್ಯಾಪ್ತಿಗೆ ಅನುಗುಣವಾಗಿ ನೋಂದಣಿ ಅಧಿಕಾರಿಗಳಿದ್ದಾರೆ. ನಮಗೆ ಸಲಹೆ ಸೂಚನೆಯನ್ನು ಕೂಡ ಡಿಪಾರ್ಟ್ಮೆಂಟಿಂದಲೂ ಸಿಗ್ತದೆ. ನಾವು ಯಾವ ಮಟ್ಟದ ಸಂಘವನ್ನು ಕೂಡ ನಮಗೆ ಮಾಡಲಿಕ್ಕೆ ಅವಕಾಶ ಇದೆ. ಅಂದ್ರೆ ಈಗ ಈ ಸೌಹಾರ್ದ ಸಹಕಾರ ಸಂಘಗಳ ಅಧ್ಯಕ್ಷರು ತಾವಿಗೆ ಇದ್ದೀರಾ, ಈಗ ಯಾವುದೇ ನೋಂದಣಿ ಆದ್ರೆ ತಮ್ಮ ಹತ್ರ ಆಗಬೇಕಾ? ಇಲ್ಲ, ನಾವೇನಾಗುತ್ತೆ, ನಾವೆಲ್ಲರೂ ಕೂಡ ಹಳೆ ಕಾಯ್ದೆ ಆಗಲಿ ಹೊಸ ಕಾಯ್ದೆ ಆಗಲಿ ಎರಡಕ್ಕೂ ಕಾಮನ್. ಅವರು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಏನಿದಾರಲ್ಲ ಅವರೇ ನೋಂದಣಿ ಮಾಡ್ತಾರೆ. ನೋಂದಣಿ ಆದ ತಕ್ಷಣ ಏನು 13 ಜನ ಸೇರ್ಕೊಂಡಿರ್ತಾರಲ್ಲ, ಪ್ರವರ್ತಕರು ಅಂತೀವಿ ನಾವು, ಪ್ರಮೋಟರ್ಸ್ ಅಂತೀವಿ, ಅವರಲ್ಲೇ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡ್ಕೊಂಡು ಅದರಲ್ಲಿ ಒಬ್ಬರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಅವರೇ ಚುನಾಯಿತರಾಗ್ತಾರೆ. ಅಧ್ಯಕ್ಷರು ಎಲ್ಲ ಮೀಟಿಂಗ್ಸು ಪ್ರೊಸೀಡಿಂಗ್ಸು ಅದನ್ನು ಅವರ ಅಧ್ಯಕ್ಷತೆ ವಹಿಸಿ ಅವರ ನಾಯಕತ್ವದಲ್ಲಿ ಎಲ್ಲ ವ್ಯವಹಾರಗಳು ನಡೀತವೆ. ಅಧ್ಯಕ್ಷರ ಅನುಪಸ್ಥಿತಿನಲ್ಲಿ ಉಪಾಧ್ಯಕ್ಷರು ಅದನ್ನು ಅವರ ಅಧ್ಯಕ್ಷರು ಮಾಡ್ತಕ್ಕಂಥ ಕಾರ್ಯಗಳನ್ನು ಉಪಾಧ್ಯಕ್ಷರು ಮಾಡ್ಬೋದು. ಇದು ಕಾಯ್ದೆಯಲ್ಲಿ ಅವಕಾಶ ಇದೆ. ಸಿಬ್ಬಂದಿ ನೇಮಕಾತಿ ಮಾಡಿಕೊಂಡು ಅದಕ್ಕೆ ಒಬ್ಬ ಮ್ಯಾನೇಜರು, ಕ್ಲರ್ಕು ಏನು ಬೇಕೋ ಅವ್ರನ್ನೆಲ್ಲ ತಗೊಳ್ತಕ್ಕಂಥ ಅವಕಾಶನೂ ಕೂಡ ಕಾಯ್ದೆಯಲ್ಲಿದೆ. ಈಗ ತಾವು ಇಡೀ ರಾಜ್ಯ ಮಟ್ಟದ ಅಧ್ಯಕ್ಷರು ಇವರಿಗೆಲ್ಲ ಸಣ್ಣ ಇವತ್ತೊಂದು ಸ್ಥಾಪನೆ ಮಾಡಿರ್ತಾರೆ, ಒಂದು 3 ತಿಂಗಳ ಹಿಂದೆ ಮಾಡಿರ್ತಾರೆ, ಅವರಿಗೆ ತಮ್ಮ ಮಾರ್ಗದರ್ಶನ ಹೇಗೆ? ಅವ್ರೀಗ ಏನೋ ಒಂದು ಸಲಹೆ ಸೂಚನೆಗಳು ಬೇಕಾಗಿದೆ ಅಂತಂದಾಗ ತಮ್ಮನ್ನು ಅವ್ರು ಹೇಗೆ ಸಂಪರ್ಕ ಮಾಡಬೇಕು? ಈಗ ನಮ್ಮಲ್ಲಿ ನಾನು ಆಗಲೇ ತಮಗೆ ಹೇಳ್ದಂಗೆ ನಮಗೆ 6514 ಸಂಸ್ಥೆಗಳಿದ್ದಾವೆ. ನಮ್ಮದು ಕೂಡ ಈ ಒಂದು ಎಲೆಕ್ಟೆಡ್ ಬಾಡಿ ಇರುತ್ತೆ, 21 ಜನರು ಇರ್ತಕ್ಕಂಥ ಒಂದು ಎಲೆಕ್ಟೆಡ್ ಬಾಡಿ. ನಮ್ಮಲ್ಲಿ 4 ಪ್ರಾಂತ ಮಾಡಿದ್ದೇವೆ, ಬೆಂಗಳೂರು ಪ್ರಾಂತ, ಗುಲ್ಬರ್ಗ ಪ್ರಾಂತ, ಬೆಳಗಾವಿ ಪ್ರಾಂತ ಮತ್ತು ಮೈಸೂರು ಪ್ರಾಂತ ಅಂತ. ಪ್ರತಿ ಒಂದು ಪ್ರಾಂತಕ್ಕೂ ಕೂಡ ಇಷ್ಟಿಷ್ಟು ನಿರ್ದೇಶಕರು ಬರಬೇಕಂತ ಇರ್ತದೆ. ಅದಕ್ಕೆ 5 ವರ್ಷಕ್ಕೊಂದ್ಸಲ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಗೆದ್ದು ಬಂತಕ್ಕಂಥವ್ರು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾರೆ. ಈ ಸಂಯುಕ್ತ ಸಹಕಾರಿ ಅಂತ ಫೆಡರೇಷನ್ ಅಂತೀವಿ ಅದಕ್ಕೆ. ಆ ಫೆಡರೇಷನ್ ಈಗಾಗಲೇ ಪ್ರಾರಂಭದಿಂದಲೂ 1/1/2001 ಕಾಯ್ದೆ ಪ್ರಾರಂಭ ಆಗಿ ಸ್ವಲ್ಪ ದಿನಕ್ಕೆ ಆ ಫೆಡರೇಷನ್ ಬಂತು. ಆ ಫೆಡರೇಷನ್ಗೆ ಮೆಂಬರ್ಸ್ ಆಟೋಮೆಟಿಕಲಿ ಒಬ್ಬ ರಿಜಿಸ್ಟರ್ ಆಗ್ತಾನೆ ಅಂದ್ಕೂಡಲೇ ಆ ಫೆಡರೇಷನ್ಗೂ ಮೆಂಬರ್ ಆಗ್ತಾನೆ. ಆ ಫೆಡರೇಷನ್ಗೆ ಮೆಂಬರ್ ಆಗಲಿಕ್ಕೆ ಪ್ರತಿ ವರ್ಷ ಇಷ್ಟು ಫೀಸ್ ಅಂತ ಇರ್ತದೆ, ಆ ಫೀ ಕಟ್ಟಬೇಕು. ಆಮೇಲೆ ಪ್ರತಿ ವರ್ಷ ಅವ್ರು ಮಾಡ್ತಕ್ಕಂಥ ಲಾಭದಲ್ಲಿ 2% ಆ ಫೆಡರೇಷನ್ಗೆ ಕಾಂಟ್ರಿಬ್ಯೂಷನ್ ಕೊಡಬೇಕು. 2% ಲಾಭದಲ್ಲಿ 2% ಲಾಭ ಬಂದಿರೋದ್ರಲ್ಲಿ 2% ಕೊಡಬೇಕು. ಆ ಹಣವನ್ನು ಇಟ್ಕೊಂಡು ನಮಗೆ ಬೇಕಾಗಿರ್ತಕ್ಕಂಥ ಸಿಬ್ಬಂದಿ ಮಾಡ್ಕೊಂಡು ಇಡೀ ರಾಜ್ಯದಲ್ಲಿ ಸೌಹಾರ್ದ ಡೆವಲಪ್ಮೆಂಟ್ ಆಫೀಸರ್ SDO ಅಂತ ನೇಮಕಾತಿ ಮಾಡ್ಕೊತೀವಿ, ಆಫೀಸ್ ಸ್ಟಾಫ್ ಮಾಡ್ಕೊತೀವಿ. ಅವನ್ನೆಲ್ಲವನ್ನು ಸರಿಯಾಗಿ ಕಾನೂನು ಪ್ರಕಾರ ನಡೀತದೋ ಇಲ್ಲೋ, ಡಿಪಾಸಿಟರ್ ಹಣ ವಾಪಸ್ ಕೊಡ್ತಾ ಇದ್ದಾರೋ ಇಲ್ಲೋ, ಇವೆಲ್ಲವನ್ನು ವಾಚ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಸಂಯುಕ್ತ ಸಹಕಾರಿ ಅಂದರೆ ಸೌಹಾರ್ದ ಫೆಡರೇಷನ್ ಮಾಡ್ತಾ ಇದೆ. ಸರ್, ಈಗ ನಿಮ್ಮ ಸೌಹಾರ್ದ ಸಹಕಾರ ಸಂಘದಲ್ಲಿ ಈಗ ಡೆಪಾಸಿಟ್ ಯಾರೋ 1 ಲಕ್ಷ ರೂಪಾಯಿ ಇಟ್ಟಿರ್ತಾರೆ, ಅವಾಗ ಅವ್ರಿಗೆ ಬೇಕು, ಈಗ ನನಗೆ ಬೇಡ ಮೆಂಬರ್ಶಿಪ್ ಅಂದರೆ ಯಾವಾಗ ಬೇಕಾದರೂ ಅವರು ಸ್ವತಂತ್ರವಾಗಿ ಹಿಂದಕ್ಕೆ ತಕ್ಕೊಳ್ಬೋದು? ಖಂಡಿತ ಸರ್, ಅದು ಯಾವಾಗ ಬೇಕಾದ್ರೂ ಪೂರ್ತಿ ಹಣ ದೊರೀತದ ಅಥವಾ ಇಂತಿಷ್ಟು ಪರ್ಸೆಂಟ್? ಇಲ್ಲ, ನಾವು ಅದಕ್ಕೆ ಏನು ಮಾಡ್ತೇವೆ ಅಂದರೆ, ನಾವು ಸಾಲ ಮಂದಿ ಸಾರ್ವಜನಿಕರಿಂದ ಡಿಪಾಸಿಟ್ ತಗೋವಾಗ, ನಮ್ಮ ಸದಸ್ಯರಿಂದ ಡಿಪಾಸಿಟ್ ತಗೋವಾಗ ನಾವೇನು ಹೇಳ್ತೀವಪ್ಪ, ನೀವು ಸಾಲ ಕೊಡೋದು ಪೂರ್ತಿ 100 ರೂಪಾಯಿ ತೊಗೊಂಡು 100 ರೂಪಾಯಿನ ಸಾಲ ಕೊಡಬೇಡ್ರಿ, 70 ರೂಪಾಯಿ ಮಾತ್ರ ಸಾಲ ಕೊಡ್ರಿ. ಒಂದು 20 ರೂಪಾಯಿ ಡಿಪಾಸಿಟ್ ಇಟ್ಕೊಳ್ರಿ ನಿಮ್ಮ ಬ್ಯಾಂಕಲ್ಲೋ, ಇಲ್ಲ ನಮಗೆ ಕೇಳಿದ ಕೂಡಲೇ ಕೊಡಂಗಿರಬೇಕು ಅಂಥ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡಿಸ್ತೀವಿ. ಇನ್ನೊಂದು 10% ಕ್ಯಾಶ ಕೈಯಲ್ಲಿ ಇಟ್ಕೊಂಡಿರ್ತೀವಿ, ನಮ್ಮ ಸ್ವಂತ ಬಿಲ್ಡಿಂಗ್ ಕಟ್ಟೋಕ್ಕೆ ಅದಕ್ಕೂ ಬೇಕಾಗುತ್ತೆ ಅಂತ ಇಟ್ಕೊಂಡಿರ್ತೀವಿ, ಸಂಸ್ಥೆ ಅಭಿವೃದ್ಧಿಗೆ ಇಟ್ಕೊಂಡಿರ್ತೀವಿ. ಆ ಕಾರಣದಿಂದ 20% ಅದೇನು ರಿಸರ್ವ್ ಫಂಡ್ ಅಂತ ಇರ್ತದಲ್ಲ, ಯಾರಾದರೂ ಬಂದು ಕೇಳಿದ್ರೆ ತಕ್ಷಣ ಅದನ್ನು ತಕ್ಕೊಂಡು ಇವ್ರಿಗೆ ಕೊಡ್ತೀವಿ. ಸರಿ, ಸೌಹಾರ್ದ ಸಹಕಾರ ಸಂಘದ ಅಡಿಯಲ್ಲಿ ಈ ಕೆಲವರು ಹಾಲು ಉತ್ಪಾದನೆ ಮಾಡ್ಬೋದು, ಇನ್ನು ಕೆಲವರು ಕೃಷಿ ಮಾಡ್ಬೋದು, ಇನ್ನು ಕೆಲವರು ಯಾವುದೋ ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ಹಾಕ್ಕೊಳ್ಬೋದು. ಈ ಯಾವ್ಯಾವ ಆದ್ಯತಾ ವಲಯಗಳಿವೆ ನಿಮ್ಮಲ್ಲಿ? ಏನೇನು ಸರ್ ಸೌಹಾರ್ದ ಇದರಲ್ಲಿ ನಾವು ಹೌಸ್ ಬಿಲ್ಡಿಂಗ್ ಸೊಸೈಟೀಸ್ ಅಂತ ಇದೆ ಸರ್, ನಿವೇಶನ ಕೊಡ್ತಕ್ಕಂಥದ್ದು, ಮನೆ ಕಟ್ಟಿಸಿ ಮನೆ ಕೊಡ್ತಕ್ಕಂಥ ಸೊಸೈಟಿ, ಅದನ್ನು ನಾವು ಮಾಡೋಂಗಿಲ್ಲ, ಸರ್ಕಾರ ಅದು ಮಾಡಬೇಡ್ರಿ ಅಂತ ಹೇಳಿದೆ. ಈ ಮಿಲ್ಕ್ ಫೆಡರೇಷನ್, ಮಿಲ್ಕು ಕೂಡ ಹಳೆ ಕಾಯ್ದೆನಲ್ಲೇ ಏನು ನಮ್ಮ ಹಳೆ ಕಾಯ್ದೆ ಅಂದರೆ ನಮ್ಮದೇನು ಪ್ಯಾಕ್ಸ್ ಅಂತ ಹೇಳಿದ್ನಲ್ಲ,
ಮಾಡಿದ್ರಲ್ಲ ಪ್ರೈಮರಿ ಅಗ್ರಿಕಲ್ಚರ್ ಸೊಸೈಟಿ, ಆ ಕಾಯ್ದೆನಲ್ಲೇ ಮಿಲ್ಕ್ ಸೊಸೈಟಿನೂ ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಸೌಹಾರ್ದದಲ್ಲಿ ಮಾಡ್ತಾ ಇಲ್ಲ, ಅದನ್ನು ಅಲ್ಲಿ ಮಾಡ್ತಾರೆ. ನಮ್ಮಲ್ಲಿ ನಾನು ಆಗಲೇ ಹೇಳ್ದಂಗೆ ವ್ಯವಹಾರ ಪ್ರಮೋಷನ್ಗೆ ಹೆಚ್ಚು ಸಾಲವನ್ನು ನಾವು ಜಾಸ್ತಿ ಅದಕ್ಕೆ ಕೊಡ್ತಾ ಇದ್ದೀವಿ. ವ್ಯಾಪಾರಕ್ಕೆ ದೊಡ್ಡ ದೊಡ್ಡ ವ್ಯಾಪಾರಿಗಳಿಗೆ ಕೊಡ್ತೀರಾ? ಅವರವರ ಯೋಗ್ಯತೆಗೆ ಅನುಸಾರವಾಗಿ ಇದು ಕೋಟಿಗಟ್ಟಲೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳು ನಮ್ಮಲ್ಲಿದ್ದಾವೆ. 5,000 10,000 ಕೊಡ್ತಕ್ಕಂಥ ಸಂಸ್ಥೆಗಳು ಕೂಡ ಇದ್ದಾವೆ. ಒಟ್ಟು ವ್ಯಾಪಾರಿಗಳನ್ನ ತಾವು ಪ್ರೋತ್ಸಾಹ. ಹೌದು, ವ್ಯಾಪಾರ ಮತ್ತು ಈ ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಸಣ್ಣ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ನಾವು ಕೊಡ್ತೀವಿ. ಕೃಷಿ ಜಮೀನನ್ನು ತೆಗೆದುಕೊಂಡು ಕೆಲವು ಕೊಡ್ತೀವಿ, ಬಟ್ ಅಲ್ಲಿ ಈಗಾಗಲೇ ಇನ್ನೊಂದು ಕಾಯ್ದೆನಲ್ಲಿ ಅದಕ್ಕೆ ಅವಕಾಶ ಇರೋದ್ರಿಂದ ಅವ್ರು ಅಲ್ಲಿ ತಗೊಳ್ಳಿ, ಬೇರೆ ಜನರಿಗೆ ನಾವು ಸೇವೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಅದು ಅವ್ರು ಮಾಡ್ತಕ್ಕಂಥ ವ್ಯವಹಾರ ಬಿಟ್ಟು ಬೇರೆಯವ್ರಿಗೆ ನಾವು ಕೊಡಲಿಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆ ಎಲ್ಲ ಕ್ಷೇತ್ರಗಳಲ್ಲಿ ಆದ್ಯತೆ ಕೊಡಬೇಕು, ಅವರಿಗೆ ಒಂದು ಎಂಪವರ್ಮೆಂಟ್ ಆಗಬೇಕು, ಸಶಕ್ತೀಕರಣ ಬರಬೇಕು ಅಂತ ಎಲ್ಲ ಕಡೆಗಳಲ್ಲೂ ಇದೊಂದು ಜಾರಿಯಲ್ಲಿದೆ. ಈ ಮಹಿಳೆಯರನ್ನು ಸಶಕ್ತೀಕರಣಗೊಳಿಸುವಲ್ಲಿ ಸೌಹಾರ್ದ ಸಹಕಾರ ಸಂಘ ಯಾವ ರೀತಿ ಪಾತ್ರ ನಿರ್ವಹಿಸ್ತಾ ಇದೆ? ಸರ್, ನಮ್ಮ ಕಾಯ್ದೆನಲ್ಲೂ ಕೂಡ ಒಂದು ಇದನ್ನು ಮಾಡಿದ್ದಾರೆ. ಕನಿಷ್ಠ ಪಕ್ಷ 13 ಜನ ನೀವು ಡೈರೆಕ್ಟರ್ ಇದ್ರೆ, ಕನಿಷ್ಠ 2, ಜಾಸ್ತಿ ಎಷ್ಟಾದರೂ ಇರ್ಬೋದು, 13 ಜನನೂ ಬೇಕಾದ್ರೆ ಮಹಿಳೆಯರು ಇರ್ಬೋದು. ಆದರೆ ಮಿನಿಮಮ್ 2 ಯಾವುದೇ ನೀವು ಕಾಯ್ದೆ ಇದನ್ನು ಸೊಸೈಟಿ ಪ್ರಾರಂಭ ಮಾಡಿದ್ರು ಅದರಲ್ಲಿ 2 ಮಹಿಳೆಯರು ಇರಬೇಕು, ಒಬ್ಬರು SC-ನಲ್ಲಿರಬೇಕು, SC ಪ್ರತಿನಿಧಿ, ಒಬ್ಬರು ST ಪ್ರತಿನಿಧಿ, ಇನ್ನಿಬ್ಬರು OBC ಪ್ರತಿನಿಧಿಗಳಿರಬೇಕು. ಅವ್ರನ್ನ ಒಳಗೊಂಡಂತೆಯೇ ನಾವು ಯಾವುದೇ ಒಂದು ನಾವು ಸೌಹಾರ್ದ ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ. ಅವ್ರನ್ನ ಬಿಟ್ಟು ಮಾಡ್ತೀವಿ ಅಂದ್ರೆ ನಾವು ನೋಂದಣಿನೇ ಆಗಲ್ಲ. ಅದಕ್ಕೆ ಸಮಾಜದಲ್ಲಿ ಕೂಡ ತುಳಿತಕ್ಕೊಳಗಾಗಿರ್ತಕ್ಕಂಥ ಸಮುದಾಯಗಳನ್ನು ನಾವು ಅದಕ್ಕೆ ಸೇರಿಸ್ಕೊಂತೀವಿ. ನಮ್ಮದು ಕೂಡ ಒಂದು ರೀತಿ ತಾವೇ ಹಾಗೆ ಸಮುದಾಯ ರೇಡಿಯೋ ಇದೆಯೋ ಆ ಸಮುದಾಯಗಳನ್ನು ಕೂಡ ವೈಯಕ್ತಿಕವಾಗಿ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಆಶಯನೂ ಅದೇ ಇದೆ, ಕಾಯ್ದೆಯ ಆಶಯನೂ ಇದೆ, ನಮ್ಮ ಆಶಯನೂ ಅದೇ ಇದೆ. ಈಗ ನಮ್ಮ ಮೇಡಮ್ ಶೈಲಜಾ ತಪ್ರಿ ಅವರು ಅಂತಂದು ಅವರು ಒಂದು ಮಹಿಳಾ ಸೊಸೈಟಿ ನಡೆಸ್ತಾ ಇದ್ದಾರೆ. ಅಲ್ಲಿ ನಮಗೆ ಇಡೀ ರಾಜ್ಯಕ್ಕೆ ತುಂಬ ಅವ್ರು ನಮಗೆ ಕೋಆಪರೇಟಿವ್ ಶಾಲು, ಬೇರೆ ಬೇರೆ ವಿಧವಾದ ಮೆಟೀರಿಯಲ್ಸನ್ನು ನಮಗೆಲ್ಲ ಕೊಡ್ತಾ ಇದ್ದಾರೆ. ತುಂಬ ಅತ್ಯುತ್ತಮವಾಗಿ ಇಡೀ ರಾಜ್ಯದಲ್ಲಿ ಅವರು ಸುತ್ತಾಡಿ ಅನೇಕ ಮಹಿಳಾ ಸಂಘಗಳನ್ನು ಹುಟ್ಟಾಕಿದ್ದಾರೆ ಅವರು. ನಮ್ಮಲ್ಲಿ ಕೂಡ ಮಹಿಳೆಯರಿಗೂ ಕೂಡ ಸಾಕಷ್ಟು ಆದ್ಯತೆ ಇದೆ. ಕೇಂದ್ರ ಸರ್ಕಾರ ಕಳೆದ ವರ್ಷ ಅಮಿತ್ ಶಾ ಅವರು ಮಹಿಳೆಯರು ಮತ್ತು ಯುವಕರನ್ನ ಹೆಚ್ಚು ಈ ಕಾರ್ಯಕ್ಕೆ ತಗೊಂಬರ್ರಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ತಮ್ಗೆ ಆಗಲೇ ಗೊತ್ತಿರುವಂಗೆ ರಾಜಕೀಯ ಕ್ಷೇತ್ರದಲ್ಲಿ 1/3 ಮೀಸಲಾತಿ ರಿಸರ್ವೇಷನ್ ಬಿಲ್ಲು ಕೂಡ ಪಾಸ್ ಆಗಿದೆ ಕೇಂದ್ರದಲ್ಲಿ. ನಮ್ಮಲ್ಲಿ ಕೂಡ ಹೆಚ್ಚು ತಂದು ಮುಂದೊಂದು ದಿನ ಕಂಪಲ್ಸರಿ ಇಷ್ಟು ಜನ ಇರಬೇಕಂತ ಕಾಯ್ದೆ ಬಂದರೂ ಬರ್ಬೋದು. ಸ್ವಯಂ ಪ್ರೇರಿತವಾಗೂ ಕೆಲವರಿಗೆ ನಮ್ಮ ಬ್ಯಾಂಕು ಹರಪನಹಳ್ಳಿ ಆದರ್ಶ ಬ್ಯಾಂಕಲ್ಲಿ ನಮ್ದೇನಿದೆ ನಾನು ಹೇಳಿದ್ನಲ್ಲ, ನಮ್ಮಲ್ಲಿ 13 ಜನ ಡೈರೆಕ್ಟ್ರಲ್ಲಿ 6 ಜನ ಮಹಿಳೆಯರಿದ್ದಾರೆ ಈಗಾಗಲೇ. ಸರ್, ಈಗ ಹೆಣ್ಣು ಮಕ್ಕಳು ತಮ್ಮ ಮನೆಯಲ್ಲಿ ಎಲ್ಲ ಈಗ ಮಕ್ಕಳಿಗೆ ಶಾಲೆಗೆಲ್ಲ ಕಳಿಸಾದ ನಂತರ ಒಂದು ಸಣ್ಣ ಪ್ರಮಾಣದಲ್ಲಿ ಮನೆಯಲ್ಲಿ ಏನಾದರೂ ಕೆಲಸ ಮಾಡಬೇಕು, ಕೈಗಾರಿಕೆ. ಈಗ ನಮ್ಮ ಭಾಗದಲ್ಲಿ ರೊಟ್ಟಿ ಕೇಂದ್ರಗಳು ಬಹಳ ಪ್ರಸಿದ್ಧ. ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತ್ನಲ್ಲಿ ಕಲಬುರಗಿ ರೊಟ್ಟಿ ಬಗ್ಗೆನೂ ಪ್ರಸ್ತಾಪ ಮಾಡಿದ್ರು. ಈ ಕಲಬುರಗಿ ರೊಟ್ಟಿ ಕೇಂದ್ರಗಳನ್ನು ಪ್ರೋತ್ಸಾಹಿಸುವಲ್ಲಿ ತಮ್ಮದು ಏನು ಪಾತ್ರ ಇದೆ? ಪರ್ಟಿಕ್ಯುಲರ್ಲಿ ಕಲಬುರಗಿ ರೊಟ್ಟಿ ಇದರಲ್ಲಿ ನಮ್ಮ ಪಾತ್ರ ಇಲ್ಲ. ಆ ಥರ ಸೊಸೈಟಿಗಳು ಇಲ್ಲ, ನನಗೆ ಪಕ್ಕ ಮಾಹಿತಿ ಇಲ್ಲ, ಅದನ್ನು ತಿಳ್ಕೊಂಡು ಹೇಳ್ತೀನಿ ಸರ್. ಬಟ್ ಸಣ್ಣ ಉತ್ಪಾದನೆ, ಈಗ ಶಾಲನ್ನು ಹೊಲಿಯತಕ್ಕಂಥದ್ದು, ಹೊಲಿಗೆ ಟೈಲರಿಂಗ್ ಮಾಡ್ತಕ್ಕಂಥವ್ರು ಅಂಥವ್ರಿಗೆಲ್ಲ ನಾವು ಸಾಲ ಕೊಡ್ತಿದ್ದೇವೆ. ಬೇರೆ ಎಲ್ಲ ಸಣ್ಣ ಎಂತ ಕಸೂತಿ ಕೆಲಸ ಮಾಡ್ತಕ್ಕಂಥ, ಈಗ ಹಪ್ಪಳ ಮಾಡಬೇಕು ಅಂತಾರೆ, ಉಪ್ಪಿನಕಾಯಿ ಹಾಕಬೇಕು ಅಂತಾರೆ. ನಮ್ಮ ಮೇಡಮ್ ಅವ್ರು ಅದನ್ನೇ ಮಾಡ್ತಾ ಇರೋದು. ಹಪ್ಪಳ, ಉಪ್ಪಿನಕಾಯಿ ಎಲ್ಲರೂ ಕೂಡ ಮಾಡಿಸಿ ಅದನ್ನ ಖರೀದಿ ಮಾಡಿ ಮಾರ್ಕೆಟ್ ಮಾಡ್ತಾರೆ. ಈಗ ನಾವು ಹಪ್ಪಳ ಮಾಡೋದು ಗೊತ್ತಿದೆ, ನಮ್ಮರಿಗೆ ಹಪ್ಪಳ ಮಾಡ್ತಾರೆ ನಮ್ಮ ಮಹಿಳೆಯರು, ಅದನ್ನ ಎಲ್ಲಿ ಮಾರಬೇಕು ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಇವರು ಅಂತ ಮಹಿಳೆಯರಿಂದ ಹಪ್ಪಳ, ಸಂಡಿಗೆ, ಬೇರೆ ಏನು ಖಾದ್ಯ ವಸ್ತುಗಳು ಏನಿದಾವೆ ಅವೆಲ್ಲವನ್ನು ಖರೀದಿ ಮಾಡಿ ಅದನ್ನ ಇಡೀ ರಾಜ್ಯ ಅಂತ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸರ್, ನಾನು ಇಂಥದ್ದೊಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಪ್ರಸ್ತಾವನೆ ತಮ್ಮಲ್ಲಿ ಬಂದಾಗ ತಾವೇನು ಹಣಕಾಸು ಸಹಾಯ ಮಾಡ್ತೀರಾ, ಮಾರ್ಗದರ್ಶನ ಮಾಡ್ತೀರಾ, ಹೇಗೆ? ಹಣಕಾಸಿನ ಸಹಾಯ ನಾವು ಮಾಡೋದಿಲ್ಲ ಸರ್. ಆ ಸಂಸ್ಥೆಗಳು ಕೂಡ ಆದಾಯದಲ್ಲೇ ನಮ್ಮ ಸಂಸ್ಥೆ ನಡೀತಿದೆ. ಯಾಕೆ ಅಂತ ಹೇಳ್ತೀನಿ, ಹಣಕಾಸಿನ ಸೌಕರ್ಯ ನಮ್ಮಲ್ಲಿ ಯಾವುದು ಇರೋದಿಲ್ಲ. ನಮಗೆ ಬರ್ತಕ್ಕಂಥದ್ದೇ ಆ ಸಹಕಾರಿಗಳು ಕೊಟ್ಟ ಕಾಂಟ್ರಿಬ್ಯೂಷನ್ ಅಲ್ಲೇನೆ ಈ ಮಾತೃ ಸಂಸ್ಥೆ ನಡೀತಾ ಇರ್ತಕ್ಕಂಥದ್ದು. ವಯಸ್ಸಾದ ತಂದೆ ತಾಯಿಗಳ ಸ್ಥಾನದಲ್ಲಿ ನಾವಿದ್ದೀವಿ. ದುಡಿಯೋ ಮಕ್ಕಳು ಅಂದ್ರೆ ಈ ಹೊಸ ಸಂಸ್ಥೆಗಳೇನು ಹುಟ್ಕೊಂತಾರಲ್ಲ, ಅವರು ದುಡಿಯೋ ಮಕ್ಕಳು. ಅವರು ದುಡಿದು ಲಾಭ ಮಾಡಿ ಅದರಲ್ಲಿ ಸ್ವಲ್ಪ ಏನು ಹಣ ಇಲ್ಲಿ ಕೊಡ್ತಾರಲ್ಲ, ಅದ್ರ ಮೇಲೆ ಎಲ್ಲ ಸೊಸೈಟಿಗಳ ಮೇಲೂ ನಿಗಾ ಇಡ್ಲಿಕ್ಕೆ ಏನೇನು ಕ್ರಮಗಳು ಬೇಕೋ ಅದನ್ನು ನಾವು ಮಾಡ್ತಾ ಇದ್ದೀವಿ.
ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಮ್ಮ ನಿರ್ದೇಶಕರು ನಂಜನಗೌಡರು. ಮುಪ್ಪಿನ ಅವಸ್ಥೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನು ನೋಡಿಕೊಳ್ಳುವುದು ಮಕ್ಕಳ ಆದ್ಯ ಕರ್ತವ್ಯ ಇದೆ ಅಂತ. ತಂದೆ ತಾಯಿಯಂ ಸಲಹಲ್ ಬಲ್ಲಾತನೆ ಧಾರ್ಮಿಕಂ, ಸೋಮೇಶ್ವರ ಶತಕದಲ್ಲಿ ಆ ಮಾತಿದೆ. ನಿಜವಾದ ಒಬ್ಬ ಧಾರ್ಮಿಕ ವ್ಯಕ್ತಿ ಅಂದರೆ, ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಅಂದರೆ ತಂದೆ ತಾಯಿಗಳನ್ನು ಸರಿಯಾಗಿ ಸಲಹಬೇಕು ಅಂತ ಬಹಳ ಒಳ್ಳೆ ಮಾತು ಹೇಳಿದ್ರು. ಸೌಹಾರ್ದ ಸಹಕಾರ ಸಂಘದ ರಾಜ್ಯಾಧ್ಯಕ್ಷರಾಗಿ ಭಾಳ ಒಳ್ಳೆ ಮಾತು ಹೇಳಿದ್ರು. ಆ ತಂದೆ ತಾಯಿಗಳನ್ನು ಹೇಗೆ ನೋಡ್ಕೊಳ್ತೀರಿ, ಆ ರೀತಿಯಲ್ಲಿ ಈ ರಾಜ್ಯ ಈ ಸೌಹಾರ್ದ ಸಹಕಾರ ಸಂಘವನ್ನು ಕಾಪಾಡುವುದು ಈ ಸಣ್ಣ ಸಣ್ಣ ಮಕ್ಕಳ ದುಡಿತಕ್ಕಂಥವರ ಒಂದು ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದ್ರು. ಬಹಳ ಒಳ್ಳೆ ಮಾತುಗಳನ್ನು ತಾವೆಲ್ಲ ಕೇಳ್ತಾ ಇದ್ದೀರಿ ಸರ್. ಇದರಲ್ಲಿ ವಿದ್ಯಾವಂತ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಾ, ಯಾವ ರೀತಿ ಅವರಿಗೆ ಒಂದು ನೆಲೆಗಟ್ಟು ಹೇಗೆ ತಮ್ಮಿಂದ? ತಮಗೆ ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ 100ಕ್ಕೆ 70-80 ಜನ ಕೃಷಿ ಅವಲಂಬಿತ ಜನರಿದ್ದೀವಿ ನಾವು. ಆದರೆ ಎಲ್ಲ ತಂದೆ ತಾಯಂದಿರು ಕೂಡ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ ಕೂಡ ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಗೆ ಹೋಗಬೇಕು, ಅಥವಾ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗಬೇಕು, ಯಾವುದಾದ್ರು ಸಾಫ್ಟ್ವೇರ್ ಕಂಪ್ನಿ ಸೇರಬೇಕು ಅಂತಕ್ಕಂಥದ್ದು ಅವ್ರ ಅಪೇಕ್ಷೆ ಇರ್ತದೆ. ಆದರೆ ಅದನ್ನು ಮಾಡೋಕ್ಕಲ್ಲ. ಕೆಲವರು ಮಾತ್ರ ದೊಡ್ಡ ವಿದ್ಯಾವಂತರಾಗಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ. ಇನ್ನು ಕೆಲವರು ಸ್ವಲ್ಪ ಓದಿರ್ತಾರೆ, ಮತ್ತು ಅವ್ರ ಅಪ್ಪ ಅಮ್ಮಂದು ಏನು ಕಸಬಿರ್ತದೋ, ಕೃಷಿ ಇರ್ಬೋದು, ಕೃಷಿಗೆ ಪೂರಕವಾದ ಕೆಲಸ ಇರ್ಬೋದು, ಅದರಲ್ಲೇ ತೊಡಗಿಕೊಳ್ಬೇಕಾಗತ್ತೆ. ಅಂಥ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಅವಕಾಶ ಈ ಸಹಕಾರಿ ಚಳವಳಿ ನೀಡ್ತಾ ಇದೆ. ನಾವು ಒಂದು ಸಂಸ್ಥೆ ಅವನು ಹುಟ್ಟಾಕಿದ ಅಂತಂದರೆ, ಯಾವುದೋ ಒಬ್ಬ ಯುವಕ ಅವನು ತಾನು ಎಂಪ್ಲಾಯ್ ಆಗ್ತಾನೆ, ಜೊತೆಗೆ 10 ಜನಕ್ಕೆ ಆ ಸಿಬ್ಬಂದಿಗಳಿಗೆ ನೇಮಕಾತಿ ಮಾಡಿಕೊಂಡು ಅವ್ರಿಗೆ ಉದ್ಯೋಗ ಕೊಡ್ತಾನೆ. ಅವ್ರು ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳೇನಿದಾವಲ್ಲ, ಆ ಸಾಲ ಕೊಟ್ಟವರು ಕೂಡ ಅನೇಕ ಅವ್ರಿಗೆ ಉದ್ಯೋಗ ಸಿಗ್ತದೆ. ಅವ್ರು ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಮಾರಲಿಕ್ಕೆ ಮತ್ತು ಉದ್ಯೋಗ ಸಿಗ್ತದೆ. ಹೀಗೆ ಉದ್ಯೋಗ ಸೃಷ್ಟಿನೂ ಕೂಡ ಇದರಲ್ಲಿ ಕಂಟಿನ್ಯೂಸ್ ಆಗ್ತದೆ. ನೇರ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿ ಈ ಸಹಕಾರ ಸಂಘಗಳಿಂದ ಆಗ್ತಾ ಇದೆ. ಆ ಕಾರಣದಿಂದ ಈ ಒಂದು ಸಹಕಾರ ಸಂಘ ಒಳ್ಳೆ ಚೆನ್ನಾಗಿ ಬೆಳೀತು ಅಂತಂದರೆ ತನ್ನ ಮುತ್ತಲಿನ ಅನೇಕ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ, ಜೀವನೋಪಾಯಕ್ಕಾಗಿ ಒಂದು ಮಾರ್ಗವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಸಹಕಾರಿ ಸಂಘ ಮಾಡ್ತಾ ಇದೆ. ಸರ್, ಈಗ ಈ ಕೆಲವರಿಗೆ ಏನೋ ಒಂದು ಕಾರಣದಿಂದ ಈ ಅಂಗ ನ್ಯೂನ್ಯತೆ ಇರ್ತದೆ, ಅವರಲ್ಲಿ ಒಂದು ಒಳ್ಳೆ ಯೋಗ್ಯತೆ ಇರ್ತದೆ, ಪ್ರತಿಭೆ ಇರ್ತದೆ, ಒಂದು ಶಕ್ತಿ ಇರ್ತದೆ. ಈ ಚೈತನ್ಯಕ್ಕೆ, ಈ ಶಕ್ತಿಗೆ ಚಾಲನೆ ಕೊಡುವಲ್ಲಿ ತಮ್ಮ ಸಂಘ ಯಾವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ? ನಾವು ಇನ್ನು ಅಂಗವಿಕಲರು ಕೆಲವರು ಈ ನಮ್ಮ ಚಟುವಟಿಕೆಯಲ್ಲಿ ಇದ್ದಾರೆ. ಸಂಪೂರ್ಣ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಅಂಥ ವ್ಯವಸ್ಥೆ ನಾವಿನ್ನೂ ಮಾಡಿಲ್ಲ. ವಿಶೇಷವಾಗಿ ಅದು ಕಾಳಜಿ ವಹಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ತಾವು ಹೇಳ್ತಕ್ಕಂಥದ್ದು, ಯಾರು ದೇವರ ಅವಕೃಪೆಗೆ ಪಾತ್ರರಾಗಿರ್ತಾರೋ, ಯಾವುದೋ ಕಾರಣದಿಂದ ಅವರು ಅಂಗವಿಕಲರಾಗ್ತಾರೆ, ಬೇರೆ ಬೇರೆ ಕಾರಣದಿಂದ ಅವರು ಪ್ರಕೃತಿಗೆ ಮುನಿಸಿನಿಂದ ಅವರು ಸಫರ್ ಪಡ್ತಾ ಇರ್ತಾರೆ. ಅಂಥವ್ರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಬಹಳ ಅತ್ಯುತ್ತಮವಾದ ಕೆಲಸ ಸರ್. ತಾವು ಹೇಳಿರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ಪ್ರಶ್ನೆ. ನಾವು ಕೂಡ ಅಂಥವ್ರಿಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಸೊಸೈಟಿಗಳು ಕೂಡ ಅಂಥವ್ರಿಗೆ ದಾನ ಮಾಡ್ತಕ್ಕಂಥದ್ದಾಗಲಿ, ಅಂಥ ಮಕ್ಕಳಿಗೆ ಏನೋ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಅಂಥವ್ರನ್ನೇ ಉದ್ದೇಶ ಇಟ್ಕೊಂಡು, ಅಂಥವ್ರಿಗೆ ಸಹಕಾರ ಮಾಡಲಿಕ್ಕೇ ಉದ್ದೇಶ ಇಟ್ಕೊಂಡು ಸೊಸೈಟಿ ಮಾಡ್ತಕ್ಕಂಥದ್ದು ಕೂಡ ಭಾಳ ಒಳ್ಳೆಯ ಸಲಹೆ. ಅಂಥದ್ದನ್ನು ಮಾಡಲಿಕ್ಕೆ ಅಥವಾ ಎಲ್ಲ ಸಂಸ್ಥೆಗಳು ಕೂಡ ಅಂಥವ್ರಿಗೋಸ್ಕರ ಇಷ್ಟು ನಿಧಿ, ತಮ್ಮ ನಿಧಿಯನ್ನು ಅಂಧ ಅಥವಾ ಪ್ರಕೃತಿಯ ಅವಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಜನರಿಗೆ ಸೇವೆ ಮಾಡಲಿಕ್ಕೆ ಮಾಡ್ತಕ್ಕಂಥದ್ದು, ಒಂದು ಸ್ವಲ್ಪ ನಿಧಿಯನ್ನು ತೆಗೆದಿಟ್ಟು ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಾವು ಇನ್ನಷ್ಟು ಪ್ರಯತ್ನ ಖಂಡಿತ ಮಾಡ್ತೀವಿ ಸರ್. ಈಗ ಪ್ರಕೃತಿ ವಿಕೋಪ ಉಂಟಾಗ್ತದೆ, ಪ್ರವಾಹ ಬರ್ತದೆ, ಬರಗಾಲ ಬರ್ತದೆ, ಇನ್ನೇನು ಇಂಥ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ತಮ್ಮ ಈ ಸೌಹಾರ್ದ ಸಹಕಾರ ಸಂಘ ಯಾವ ರೀತಿ ಪಾತ್ರ ನಿರ್ವಹಿಸ್ತದೆ ಸರ್? ತಾವು ತಿಳಿಸಂಗೆ ಪ್ರಕೃತಿ ಈ ಕೋವಿಡ್ ಅಂತ ಬಂತು, COVID-19 ಅಂತ, ಅದು ಕೂಡ ಪ್ರಕೃತಿ ವಿಕೋಪನೇ. ಅದು ಅನೇಕ ಜನರಿಗೆ ನಮ್ಮಿಂದ ಊಟದ ಬ್ಯಾಗನ್ನು ಕೊಟ್ಟರು. ನಮ್ಮ ಸೊಸೈಟಿಗಳು ಅರ್ಧ ದಿನ ಬಂದ್ ಮಾಡಿ ಏನೇನು ಅವ್ರಿಗೆ ಸಹಕರಣೆ ಮಾಡಬೇಕು, ಆಸ್ಪತ್ರೆಗೆ ಏನಾರು ಒಂದು ಸಿಲಿಂಡ್ರ್ ಬೇಕು, ಆಕ್ಸಿಜನ್ ಸಿಲಿಂಡ್ರ್ ಬಂದರೆ ಆಕ್ಸಿಜನ್ ಸಿಲಿಂಡ್ರು, ಅವ್ರಿಗೆ ಅತ್ಯವಶ್ಯಕವಾಗಿ ಬರ್ತಕ್ಕಂಥ ಕೆಲಸಗಳನ್ನು, ಆಮೇಲೆ ವೈದ್ಯಕೀಯ ಶಿಬಿರಗಳನ್ನು ನಡೆಸ್ತಕ್ಕಂಥ ವ್ಯವಸ್ಥೆ, ಹಿಂಗೆ ಹಲವು ಕಾರ್ಯಗಳನ್ನು ನಮ್ಮ ಅನೇಕ ಸಂಸ್ಥೆಗಳು ಮಾಡಿದ್ದಾವೆ. ಅದು ಕೇವಲ ಅದರಿಂದ ಯಾವುದೂ ಚಾರ್ಜ್ ತಗೊಳ್ದಂಗೆ ಒಂದು ಸೇವೆ ಮಾಡಬೇಕು ಅಂತ ದೃಷ್ಟಿಯಿಂದ ನಮ್ಮ ಅನೇಕ ಸಂಸ್ಥೆಗಳು ಕೋವಿಡ್ನಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟು ಆ ಸೇವೆಯನ್ನು ಇಡೀ ಇಂಥವ್ರಿಗೆ ಅಂತಲ್ಲ, ಯಾರು ಅದಕ್ಕೆ ಒಳಗಾಗಿದ್ದಾರೆ ಅಂಥವ್ರಿಗೆಲ್ಲದಕ್ಕೂ ಕೂಡ ಸೇವೆ ಮಾಡಿರ್ತಕ್ಕಂಥ ಅನೇಕ ಸಂಸ್ಥೆಗಳು ನಮ್ಮಲ್ಲಿದ್ದಾವೆ.
ಈಗ ತಾವು ಮೊದಲು ಮಾತಾಡ್ತಾ ಹೇಳಿದ್ರೆ ಈ ಇದ್ದವರಿಂದ ತಗೊಂಡು ಇಲ್ಲದವರಿಗೂ ಸ್ವಲ್ಪ ಭಾಗ ಕೊಡೋದು ಅಂತ ಬಹಳ ಒಳ್ಳೆ ಮಾತನ್ನು ತಾವು ಹೇಳಿದ್ರಿ. ಅದೇ ಒಂದು ದಾಸೋಹ ಪದ್ಧತಿ ಇದೆ. ನಿಮ್ಮ ಸಂಘಗಳಲ್ಲಿಯೇ ಕೆಲವು ದುರ್ಬಲ ಸ್ಥಿತಿಗೆ ಬಂದಾಗ ಇನ್ನು ಕೆಲವು ಬಹಳ ಸಬಲೀಕರಣಗೊಂಡಿರುವಾಗ ಅವರಿಂದ ತಗೊಂಡು ಇವರಿಗೆ ತಾತ್ಕಾಲಿಕವಾಗಿ ನೆರವು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆಯಾ ತಮ್ಮಲ್ಲಿ ಏನಾದರೂ? ಇಲ್ಲ ಸರ್, ಅದು ನಾವು ಪ್ರತಿಯೊಂದು ಸಂಘನೂ ಕೂಡ ಸರ್ವಾಂಗ ಪ್ರಬಲವಾಗಿ ಬೆಳಿಬೇಕು ಅಂತಕ್ಕಂಥದ್ದು ಕಾಯ್ದೆಯ ಆಶಯ ಮತ್ತು ನಮ್ಮೆಲ್ಲರ ಆಶಯ. ಆದರೆ ಅನೇಕ ಸಂದರ್ಭದಲ್ಲಿ ಯಾವ್ದಾರ ಒಂದು ಸಂಸ್ಥೆ ಬೀಳ್ತು ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಏನಾಗಿರುತ್ತೆ ಅಂದರೆ ಅವರ ಆಡಳಿತ ಮಂಡಳಿಯರ ವೈಫಲ್ಯ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ವೈಫಲ್ಯ ಪ್ರಮುಖ ಕಾರಣ ಆಗಿರ್ತದೆ. ಆ ಕಾರಣದಿಂದ ಏನಾದರೂ ಫೇಲ್ ಆದರೆ ಅಂಥವ್ರಿಗೆ ಅವರಾಗಿಯೇ ತಾವಾಗಿಯೇ ರಿವೈವ್ ಆಗಲಿಕ್ಕೆ ನಾವು ಸಲಹೆ ಸೂಚನೆ ಕೊಡ್ತೀವಿ, ಮಾರ್ಗದರ್ಶನ ಮಾಡ್ತೀವಿ. ಆದರೆ ಹಣಕಾಸಿನ ಸೌಲಭ್ಯವನ್ನು ಕೆಲವ್ರು ಕೊಡ್ತಾರೆ, ಅದನ್ನು ಟೇಕ್ ಓವರ್ ಮಾಡಿಬಿಡ್ತಾರೆ. ಪ್ರಬಲವಾಗಿದ್ದಂಥ ಸಂಸ್ಥೆ ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಬಟ್ ಅವ್ರ ಉದ್ದೇಶನೇ ತಪ್ಪಿದ್ದು ಅದನ್ನು ಹಣದ ಅಪಬಳಕೆ ಆದಂಥ ಸಂಸ್ಥೆಗಳಿಗೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅಂಥವ್ರಿಗೆ ಯಾರ್ದೋ ಡಿಪಾಸಿಟ್ ಇಟ್ಟಿರ್ತಾರೆ, ಅದನ್ನು ಯಾವುದಕ್ಕೋ ಒಪ್ಪಿಸ್ಕೊಂಡು ಇವರು ಅವ್ರಿಗೆ ಸಕಾಲಕ್ಕೆ ವಾಪಸ್ ಕೊಡಲಿಲ್ಲ ಅಂತಂದರೆ ಅವ್ರಿಗೆ ಕಾಯ್ದೆ ಪ್ರಕಾರ ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಈಗ ತಮ್ಮ ಇಂತಹ ಆಶಾದಾಯಕವಾದ ಸ್ಫೂರ್ತಿದಾಯಕವಾದಂಥ ಮಾತುಗಳನ್ನು ಕೇಳಿಸ್ಕೊಂಡು ಅನೇಕ ಯುವಕ ಯುವತಿಯರು ನಾವು ಈ ಸೌಹಾರ್ದ ಸಹಕಾರ ಸಂಘಕ್ಕೆ ಸೇರ್ಪಡೆ ಆಗಬೇಕು ಅಂತ ಅನಿಸಿದ್ರೆ ಅವ್ರೇನು ಮಾಡಬೇಕು? ಅವರು ಒಂದು ಸಹಕಾರಿ ಸಂಘವನ್ನು ತಮ್ಮ ಆದ್ಯತಾ ವಲಯವನ್ನು ಅವರು ಯೋಚನೆ ಮಾಡಬೇಕು. ಯಾವ ಕ್ಷೇತ್ರದಲ್ಲಿ ನಾನು ಈ ಸಂಸ್ಥೆಯನ್ನು ತೊಡಗಿಸ್ಕೊಳ್ಬೇಕು ಅಂತಕ್ಕಂಥ ನಿರ್ದಿಷ್ಟ ಗುರಿಯನ್ನು ಹೊಂದಿರಬೇಕು. ಆ ಗುರಿಗಳೆಲ್ಲವನ್ನೂ ಸೇರಿಸ್ಕೊಂಡು ಒಂದು ಬೈಲಾ ಅಂತ ಮಾಡ್ಕೊತೀವಿ, ಅದ್ರ ಪ್ರಕಾರ ನಡಿಬೇಕಾಗುತ್ತೆ. ಕಾನೂನಿನ ವ್ಯಾಪ್ತಿ ಒಳಗೆ ನಡಿಬೇಕಾಗುತ್ತೆ. ಯಾರ್ದೋ ದುಡ್ಡು ತೊಗೊಂಡು ಯಾವುದಕ್ಕೋ ಖರ್ಚು ಮಾಡಿ ಬೇಕಾಬಿಟ್ಟೆ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ವಿದ್ಯಾವಂತ ಯುವಕ ಆಗಿರ್ಬೋದು, ಯಾರೇ ಒಬ್ಬ ವ್ಯಕ್ತಿ ಮಾಡ್ತಾನಂದರೆ 13 ಜನ ತನ್ನ ಸ್ನೇಹಿತರು, ಮಿನಿಮಮ್ 13, ಜಾಸ್ತಿ ಎಷ್ಟಾದರೂ ಇರ್ಬೋದು, ಸೇರಿಸ್ಕೊಂಡು ಯಾವ ಉದ್ದೇಶಕ್ಕೋಸ್ಕರ ಒಂದು ಸಂಸ್ಥೆ ಮಾಡಬೇಕಂತಂದ್ರೆ ಆ ಉದ್ದೇಶಕ್ಕೆ ಈಡೇರಿಕೆಗೆ ಹಣ ಸಂಗ್ರಹ ಮಾಡಿ ಅದನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅವ್ರಿಗೆ ಅಂಥ ಒಂದು ವ್ಯವಸ್ಥೆ ಮಾಡುವಾಗ ಅವನಿಗೇನಾದರೂ ಕೂಡ ನಮಗೆ ಟೆಕ್ನಿಕಲ್ ನಾಲೆಜ್ ಹತ್ತಿಗೆ ಬೇಕು ಅಂದರೆ, ಬೇರೆ ರೀತಿಯಿಂದ ಏನಾರು ಬೇಕಂದ್ರೆ, ಅಥವಾ ಅವ್ರಿಗೆ ಅಷ್ಟು ಸಾಲದ ಅವಶ್ಯಕತೆ ಅಂದರೆ ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ಮಾರ್ಗದರ್ಶನ ಮಾಡ್ತಕ್ಕಂಥದ್ದಾಗಲಿ, ಈ ಥರ ಅದಕ್ಕೆ ಪೂರಕವಾಗಿ ಆ ಒಂದು ವ್ಯಕ್ತಿ ಕಟ್ಟಿರ್ತಕ್ಕಂಥ ಸಂಸ್ಥೆ ಬೆಳೀಲಿಕ್ಕೆ ಏನೇನು ಅವರಿಗೆ ಅವಶ್ಯಕತೆ ಇದೆಯೋ ಅದನ್ನು ಮಾರ್ಗದರ್ಶನವನ್ನು ಕೂಡ ನಮ್ಮ ಸಂಯುಕ್ತ ಸಹಕಾರಿ ಮಾಡ್ತಾಯಿದೆ. ತಮ್ಮ ಸಂಘದಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಹೇಗೆ? ಒಂದು 2-3 ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಆಮೇಲೆ ಕೆಲವು ಎಲ್ಲ ರೀತಿಯ ರೈತರಿಗೆ ಬೇಕಾಗಿರೋ, ನಮ್ಮ ಕಾಯ್ದೆನಲ್ಲಿಲ್ಲ, ಹಳೆ ಕಾಯ್ದೆನಲ್ಲಿ TSS ಅಂತ ಒಂದು ಸಂಸ್ಥೆ ಇದೆ, ಸಿರ್ಸಿನಲ್ಲಿದೆ. ಆ ಸಂಸ್ಥೆನಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಇನ್ಪುಟ್ಸು, ರಸಗೊಬ್ಬರ ಇರಲಿ, ಬೀಜ ಇರಲಿ, ಔಷಧಿ ಇರಲಿ, ಏನೆಲ್ಲ ಇದೆಯೋ ಅದನ್ನೆಲ್ಲ ಅವ್ರಿಗೆ ಕೊಡ್ತದೆ, ಸಾಲ ರೂಪದಲ್ಲಿ ಕೊಡ್ತದೆ, ಅದಕ್ಕೆಲ್ಲ ಕೊಡ್ತದೆ. ಆಮೇಲೆ ಅವ್ರು ಏನು ಬೆಳೀತಾರೆ ಅವನ್ನೆಲ್ಲವನ್ನು ಕೂಡ ಒಂದು ಕಾಂಪಿಟೇಟಿವ್ ರೇಟಿಗೆ ಖರೀದಿ ಮಾಡ್ತಾರೆ. ಖರೀದಿ ಮಾಡಿ ಅವ್ರ ಅಕೌಂಟಿಗೆ ಜಮಾ ಇಡ್ತಾರೆ. ಜಮಾ ಇಟ್ಟು ಅವ್ರು ಕೊಟ್ಟಿರ್ತಕ್ಕಂಥದ್ದೆಲ್ಲ ಹಣ ಮುರ್ಕೊಂಡು ಉಳಿದಿದ್ದನ್ನು ಅವ್ರು ಬೇಕಾದಾಗ ಅವ್ರು ಡ್ರಾ ಮಾಡ್ಕೋಬಹುದು. ವ್ಯವಸ್ಥೆ ಇದೆ. ಅಷ್ಟೆಲ್ಲ ಮಾಡ್ತಕ್ಕಂಥ ಕೆಲವು ಸಂಸ್ಥೆಗಳು ಸಹಕಾರಿ ರಂಗದಲ್ಲಿ ಇದಾವೆ. ಗದಗದಲ್ಲಿ ಕೂಡ ನಾವು ಈ ಶಿಕ್ಷಣ ಕೊಡಬೇಕು, ಸಹಕಾರ ಕ್ಷೇತ್ರದಲ್ಲಿ ನಾವು ಮಕ್ಕಳು ತಯಾರಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು DCBM ಕೋರ್ಸನ್ನು ಕೂಡ ನಾವು ಇವಾಗ ಮಾಡ್ತಾ ಇದ್ದೀವಿ. ಗದಗ ಯೂನಿವರ್ಸಿಟಿನಲ್ಲಿ ಈಗ ನಮ್ಮ ಯೂನಿವರ್ಸಿಟಿನಲ್ಲಿ ಸಹಕಾರ ಕ್ಷೇತ್ರದ ವಿಷಯಗಳನ್ನು ಇಟ್ಟಿಲ್ಲ. ಅದನ್ನು ಅಧ್ಯಯನ ಮಾಡಲಿಕ್ಕೆ ಏನು ನಾವೊಂದು ಡಿಪ್ಲೊಮಾ ಕೋರ್ಸನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಫೆಡರೇಷನಿಂದ. ಅದನ್ನು ನಾವೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ದೀರಾ? ಅಲ್ಲ, ನಾವು ಮೊದಲು ನಾವೇ ನಮ್ಮ ಫೆಡರೇಷನ್ನಿಂದಲೇ ಮಾಡಿದ್ವಿ. ನಾವೇ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನು ಕ್ರೋಢೀಕರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿಸ್ತಾ ಇದ್ವಿ. ನಂತರ ನಾವು ಇದನ್ನು ಒಂದು ವಿಶ್ವವಿದ್ಯಾಲಯದಿಂದ ಮಾಡಿಸಿದ್ರೆ ಆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಆ ಸರ್ಟಿಫಿಕೇಟ್ ಸಿಕ್ಕರೆ ಅವನಿಗೆ ಮತ್ತೆ ಉದ್ಯೋಗ ಅವಕಾಶಗಳು ಇನ್ನೂ ಜಾಸ್ತಿ ಆಗುತ್ತೆ, ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳು. ಆ ಕಾರಣದಿಂದ ಗದಗ ಯೂನಿವರ್ಸಿಟಿಗೆ ಟೈ ಅಪ್ ಮಾಡ್ಕೊಂಡು DCBM ಕೋರ್ಸ್ ಅಂತ ಮಾಡ್ತೇವೆ, ಡಿಪ್ಲೊಮಾ ಇನ್ ಕೋಆಪರೇಷನ್ ಅಂಡ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಅಂತ. ಅದನ್ನು ಕೂಡ ನಮ್ಮ ಅನೇಕ ವಿದ್ಯಾರ್ಥಿಗಳು ಅದರ ಉಪಯೋಗ ಪಡಿತಾ ಇದ್ದಾರೆ. ಭಾಳ ಒಳ್ಳೆ ಹೆಜ್ಜೆಗಳನ್ನು ಇಡ್ತಾ ಇದೆ ತಮ್ಮ ಸೌಹಾರ್ದ ಸಹಕಾರ ಸಂಘ. ಇದರ ಅಧ್ಯಕ್ಷರಾಗಿ ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇದನ್ನು ಮುನ್ನಡೆಸ್ತಾ ಇದ್ದೀರಿ. ಇದು ಒಂದು ಆಂದೋಲನ ಆಗಿ, ಚಳವಳಿಯಾಗಿ ನಮ್ಮ ರಾಜ್ಯದಾದ್ಯಂತ, ದೇಶದಾದ್ಯಂತ ವ್ಯಾಪ್ತಿ ಪಡ್ಕೊಳ್ತಾ ಇದೆ. ಇದು ಸರಿಗ ಏನಾದರೂ ಒಂದು ಉತ್ಪಾದನೆ ಮಾಡಿದ್ರು ಅಂತ ಇಟ್ಕೊಳ್ಳಿ. ಈಗ ಮೇಡಮ್ ಅವ್ರು ಹೇಳೋ ಹಾಗೆ ಇಲ್ಲಿ ಏನಾದರೂ ಒಂದು ನಮ್ಮಲ್ಲಿ ಹೆಣ್ಣುಮಕ್ಕಳು ಉತ್ಪಾದನೆ ಮಾಡಿದ್ದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ತಾವೇ ಕಲ್ಪಿಸ್ತೀರಾ?
ಖಂಡಿತ ಅವರು ಅದನ್ನೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ಆ ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ಹಾಂ ಅವ್ರಿಗೆ ಬೇಕಾದ್ರೆ ಹಪ್ಪಳ ಮಾಡಲಿಕ್ಕೆ, ಸಂಡಿಗೆ ಮಾಡಲಿಕ್ಕೆ, ರೊಟ್ಟಿ ಮಾಡಲಿಕ್ಕೆ ಮತ್ತು ಮತ್ತೇನೋ ಮಾಡ್ತಾರಲ್ಲ, ಅವ್ರಿಗೆ ಹಣಕಾಸಿನ ಸಹಾಯ ಬೇಕಾದ್ರೆ ಅವ್ರಿಗೆ ಹಣಕಾಸಿನ ಸಹಾಯನೂ ಮಾಡ್ತಾರೆ. ಅವ್ರು ಉತ್ಪಾದನೆ ಮಾಡಿರ್ತಕ್ಕಂಥವನ್ನ ಖರೀದಿ ಮಾಡಿ ಅದನ್ನು ಯೋಗ್ಯ ಬೆಲೆಗೆ ಅವ್ರಿಗೆ ಲಾಭ ಬರೋಂಗೆ ಖರೀದಿ ಮಾಡಿ ಅದನ್ನು ಮತ್ತೊಂದು ಕಡೆ ಅವರು ಕೊಡ್ತಾ ಇದ್ದಾರೆ. ಕೊಟ್ಟು ಅದರಲ್ಲಿ ಬರ್ತಕ್ಕಂಥ ಲಾಭದಿಂದ ಆ ಸಂಸ್ಥೆಯನ್ನು ಕೂಡ ಬೆಳೆಸ್ತಾ ಇದ್ದಾರೆ, ಅವ್ರ ಸಂಸ್ಥೆಯನ್ನು ಕೂಡ. ಸರಿ, ಸೌಹಾರ್ದತೆ ಮತ್ತು ಸಹಕಾರ ಎರಡೂ ಇದೆ ತಮ್ಮ ಸಂಘದಲ್ಲಿ. ಬಹಳ ಸಂತೋಷ ಅನ್ನಿಸ್ತದೆ. ಸೌಹಾರ್ದತೆ ಅಂತಂದರೆ ಸಮುದಾಯಗಳ ನಡುವೆ ಒಂದು ಸೌಹಾರ್ದತೆ ಇರಬೇಕು, ಸಾಮರಸ್ಯದ ಭಾವನೆ ಇರಬೇಕು ಮತ್ತು ಸಹಕಾರ ಇರಬೇಕು. ಅಲ್ಲಿ ಯಾವುದೇ ಜಾತಿ ಧರ್ಮ ಇದು ಯಾವುದೂ ಅಡ್ಡಿ ಆಗಬಾರ್ದು ಅನ್ನುವುದು ತಮ್ಮ ಬಹಳ ಮೂಲಭೂತವಾದಂಥ ಉದ್ದೇಶ ಇದೆ. ಸೌಹಾರ್ದತೆಯಿಂದ ಬದುಕಬೇಕು ನಾವೆಲ್ಲ. ಒಂದು ರೀತಿಯಲ್ಲಿ ಸೋದರತೆಯಿಂದ ನಾವು ಬದುಕಬೇಕು, ಭ್ರಾತೃತ್ವದಿಂದ ಬದುಕಬೇಕು ಅಂತ ಅನ್ನೋದು ನಿಮ್ಮ ಒಂದು ಉದ್ದೇಶ ಇದೆ. ಸರ್, ಅನೇಕ ಪಾಪ ಈ ಅನಾಥ ಮಕ್ಕಳಿರ್ತಾರೆ, ಆಮೇಲಿಂದ ಬಾಲ ಕಾರ್ಮಿಕರಿರ್ತಾರೆ. ಇವ್ರ ನೆರವಿಗೆ ಏನಾದರೂ ತಾವು ಹೇಗೆ ಏನು ಯೋಜನೆ ಇದೆ? ಖಂಡಿತ ಸರ್, ಅನಾಥ ಮಕ್ಕಳಿಗೆ ಈಗ ಆಗಿಂದಾಗೆ ನಮ್ಮ ಸಂಸ್ಥೆಯವರು ಅವ್ರಿಗೆ ಇಷ್ಟ ಬಂದಾಗ ಏನೋ ಡೊನೇಟ್ ಮಾಡ್ತಾರೆ, ಏನೋ ಮಾಡ್ತಾರೆ, ಅದನ್ನು ಈಗ ಮಾಡ್ತಾ ಇದ್ದಾರೆ. ಆದರೆ ತಾವು ಆಗಲೇ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ. ಅಂಥ ಮಕ್ಕಳಿಗೇ ದಾನ ಮಾಡಲಿಕ್ಕೆ ಅಥವಾ ಅವ್ರಿಗೆ ಸಹಕಾರ ಮಾಡಲಿಕ್ಕೆ ನಮ್ಮ ಲಾಭದಲ್ಲಿ ಇಷ್ಟು % ಅಂತ ತೆಗೆದಿಟ್ಟು ಅದನ್ನು ಅವ್ರಿಗೆ ದಾನ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಯೋಚನೆ ಮಾಡಿ ಆದಷ್ಟು ಇಂಥವ್ರಿಗೆ, ಸಮಾಜದಲ್ಲಿ ಇಂಥವ್ರು ಭಾಳಷ್ಟು ಜನ ಇದ್ದಾರೆ, ಅವರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ ಸಹಕಾರಿಗಳಾಗಿ ನಾವು ಅದನ್ನು ಮಾಡಲಿಲ್ಲದ್ರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳಿ, ಅದಕ್ಕೂ ಕೂಡ ನಮ್ಮ ಸಹಕಾರಿಗಳಲ್ಲಿ ಸರ್ಟನ್ % ನಿಧಿಯನ್ನು ತೆಗೆದಿಟ್ಟು ಅದನ್ನು ಅಂಥವ್ರಿಗೇ, ಅಬಲರಿಗೇ ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಖಂಡಿತ ನಾವು ಪ್ರಯತ್ನ ಮಾಡ್ತೀವಿ. ಇವತ್ತು ಅಂತರ್ವಾಣಿ ಮೂಲಕವಾಗಿ ಈ ಕರ್ನಾಟಕ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರು ನಂಜನಗೌಡರು ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಇಂತಿಷ್ಟು ಶೇಕಡಾವಾರು, ಇಂತಿಷ್ಟು % ಈ ಯಾರು ಪಾಪ ದೀನರಿರ್ತಾರೆ, ದುರ್ಬಲರಿರ್ತಾರೆ, ವಿಕಲಾಂಗರಿರ್ತಾರೆ, ಅನಾಥರಿರ್ತಾರೆ, ಅವರ ಏಳಿಗೆಗಾಗಿ, ಯಾಕಂದರೆ ಅವರು ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿದ್ದಾರೆ. ಅದಕ್ಕೆ ಸಸ್ಟೈನಬಲ್ ಇನ್ಕ್ಲೂಸಿವ್ನೆಸ್ ಅಂತ ಕರೀತಾರೆ. ಸ್ಥಿರವಾಗಿ ಎಲ್ಲರನ್ನೂ ಒಳಗೊಂಡು ಹೋದಾಗ ಮಾತ್ರ ಸಮಾಜದ ಬೆಳವಣಿಗೆ ಆಗುತ್ತೆ ಅಂತೇಳಿ, ಅದಕ್ಕಾಗಿ ಭಾಳ ಒಳ್ಳೆ ಮಾತು ಹೇಳಿದ್ರು, ವಾಗ್ದಾನ ಮಾಡಿದ್ರು. ಒಂದಿಷ್ಟು % ಇಂಥವ್ರ ಏಳಿಗೆಗಾಗಿ, ಯಾರಿಗೋ ಪಾಪ ಅನಾಥ ಮಕ್ಕಳಿಗೆ ಬಟ್ಟೆನಿರೋದಿಲ್ಲ, ಇನ್ಯಾರಿಗೋ ಕೈಕಾಲಿಗೆ ಏನೋ ಒಂದು ವ್ಯವಸ್ಥೆ ಬೇಕಾಗಿರ್ತದೆ, ಯಾರಿಗೋ ಒಬ್ಬರಿಗೊಂದು ಭಾಳ ಅಗತ್ಯವಾಗಿ ಒಂದು ವೀಲ್ ಚೇರ್ ಬೇಕಾಗ್ಬೋದು, ಒಂದು ಕಟ್ಟಿಗೆ ಸ್ಟಿಕ್ ಬೇಕಾಗ್ಬೋದು, ಏನೋ ನಮ್ಮಿಂದ ಆದಷ್ಟು, ಯಾಕಂದರೆ ಜೊತೆಗೆ ಕರ್ಕೊಂಡು ಹೋಗಬೇಕಾಗ್ತದೆ. ಕೆಳಗೆ ಬಿದ್ದಿರ್ತಕ್ಕಂಥವ್ರನ್ನು ತುಳಿದು ಮೇಲೆ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಅದು ಸಮಾಜದ ಬೆಳವಣಿಗೆ ಅಲ್ಲ. ಅವರನ್ನು ನಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಂತನ್ನುವ ವಾಗ್ದಾನವನ್ನು ಮಾಡಿದ್ದಾರೆ. ಕೇಳುಗರಿಗೆ ಬಹಳ ಸಂತೋಷ ಆಗಿದೆ ಅವರ ಮಾತುಗಳನ್ನು ಕೇಳಿ. ಇಂಥ ಸೌಹಾರ್ದ ಸಹಕಾರ ಸಂಘ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಲಿ. ಇದರಿಂದ ಎಲ್ಲರಿಗೂ ಉಪಯೋಗ ಆಗಲಿ. ಅನೇಕರು ಯಾರ ಆಸಕ್ತಿ ಹೊಂದಿದ್ದೀರಿ ತಾವೆಲ್ಲ ಇದರ ಉಪಯೋಗವನ್ನು ಪಡ್ಕೊಳ್ತೀರಿ ಅಂತ ಹೇಳಿ, ಇದುವರೆಗೂ ಆಗಮಿಸಿ ಬಹಳ ಉತ್ತಮವಾದಂಥ ಸಲಹೆ ಸೂಚನೆಗಳನ್ನು ನೀಡಿರುವ, ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾದಂಥ ಮಾತುಗಳನ್ನು ಆಡಿರುವ ಕರ್ನಾಟಕ ಸೌಹಾರ್ದ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ಯ ಶ್ರೀ ನಂಜನಗೌಡರಿಗೆ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೀವಿ. ಶರಣಾರ್ಥಿ ಸರ್. ನಮಸ್ಕಾರ ಸರ್. ಶರಣಾರ್ಥಿ.